Okay, so today let's see routing part. So, so on current slide. Mm, So yeah, so first routing. So routing ಏನಕ್ಕೆ ಬೇಕು ನಮಗೆ? So as per definition ನೋಡ್ಬೋದು, routing refers to the process of determining the best path for data travel from source to destination over the network. Okay, such as internet. ಸೊ ಅಂದ್ರೆ ಏನಂದ್ರೆ ನಮ್ಗೆ ಮಲ್ಟಿಪಲ್ ಪಾತ್ ಇದ್ದಾವೆ. ಸೊ ಒಂದ್ ಸೋರ್ಸ್ ಇಂದ ಡೆಸ್ಟಿನೇಷನ್ ಹೋಗಕ್ಕೆ. ಸೊ ಅಲ್ಲಿ ನಮ್ಗೆ ಪಾತ್ ಚೂಸ್ ಮಾಡ್ಬೇಕು, ಯಾವ ಬೆಸ್ಟ್ ಪಾತ್ ನಮ್ಗೆ ಡೆಸ್ಟಿನೇಷನ್ ರೀಚ್ ಆಗಕ್ಕೆ. ಸೊ ಅಲ್ಲಿ ನಮ್ಗೆ ರೌಟಿಂಗ್ ಬೇಕಾಗುತ್ತೆ. ಓಕೆ, ಟು ಚೂಸ್ ಬೆಸ್ಟ್ ಪಾತ್. ಸೊ ಇಲ್ಲಿ ಅದೇ ಡೆಫಿನೇಷನ್ ಇದೆ, ಡಿಟರ್ಮೈನ್ ದ ಬೆಸ್ಟ್ ಪಾತ್. ಓಕೆ, ಸೊ ದಿಸ್ ಇಸ್ ರೌಟಿಂಗ್. ಸೊ ಇದಕ್ಕೆ ನಮ್ಗೆ ರೌಟಿಂಗ್ ಬೇಕಾಗುತ್ತೆ. ಸೊ ರೌಟಿಂಗ್ ಅಲ್ಲಿ ತ್ರೀ ಟೈಪ್ಸ್ ಇದಾವೆ. ಸೊ ಸ್ಟ್ಯಾಟಿಕ್ ಇದೆ, ಡಿಫಾಲ್ಟ್ ಇದೆ, ಡೈನಾಮಿಕ್ ರೌಟಿಂಗ್ ಇದೆ. ಸೊ ಸ್ಟ್ಯಾಟಿಕ್ ಅಂದ್ರೆ ಏನಂದ್ರೆ ನಾವು ಮ್ಯಾನ್ಯುವಲಿ ಕಾನ್ಫಿಗರ್ ಮಾಡ್ತೀವಿ ಈಚ್ ಅಂಡ್ ಎವ್ರಿ ರೌಟರ್. ಸೊ ಮ್ಯಾನ್ಯುವಲಿ ಕಾನ್ಫಿಗರ್ ಮಾಡ್ತೀವಿ. ಸೊ ಲೆಟ್ಸ್ ಸೇ ಇವಾಗ ರೌಟರ್ ಒನ್ ನಲ್ಲಿ ಅದರದ್ದು ಕನೆಕ್ಟೆಡ್ ಮಾತ್ರ ಲೈಕ್ ನೆಟ್ವರ್ಕ್ಸ್ ಇರುತ್ತೆ. ಸೊ ಕನೆಕ್ಟೆಡ್ ನೆಟ್ವರ್ಕ್ಸ್ ಮಾತ್ರ ಅಡ್ವರ್ಟೈಸ್ ಆಗಿರುತ್ತೆ. ಸೊ ಲೆಟ್ಸ್ ಸೇ ನೆಕ್ಸ್ಟ್ ಏನ್ ನೆಟ್ವರ್ಕ್ ಇದೆ ಅಂತ ರೌಟರ್ ಒನ್ಗೆ ಗೊತ್ತಾ? ಓಕೆ, ಸೊ ಲೆಟ್ಸ್ ಸೇ ರೌಟರ್ ಒನ್ ಟೂ ತ್ರೀ ಇದೆ. ಸೊ ಇವಾಗ ರೌಟರ್ ಒನ್ಗೆ ಟೂ ಇಂದ ಆಚೆ ಹೋಗ್ತಾ ಇರೋದು ನೆಟ್ವರ್ಕ್ ಏನಿದೆ ಅಂತ ಅದಕ್ಕೆ ಗೊತ್ತಿರಲ್ಲ. ಸೊ ಓಕೆ, ಸೊ ಅವಾಗ ಏನ್ ಮಾಡ್ತೀವಿ ನಾವು ಮ್ಯಾನ್ಯುವಲಿ ಅದನ್ನ ಕಾನ್ಫಿಗರ್ ಮಾಡ್ತೀವಿ. ಸೊ ರೌಟಿಂಗ್ ಕಾನ್ಫಿಗರ್ ಮಾಡ್ತೀವಿ, ಸ್ಟ್ಯಾಟಿಕ್ ಆಗಿ ಕಾನ್ಫಿಗರ್ ಮಾಡ್ತೀವಿ. ಓಕೆ, ಸೊ ಅದಕ್ಕೆ ಇಲ್ಲಿ ಸ್ಟ್ಯಾಟಿಕ್ ರೌಟಿಂಗ್ ಇನ್ವಾಲ್ವ್ಸ್ ಮ್ಯಾನ್ಯುವಲಿ ಕಾನ್ಫಿಗರೇಷನ್ ರೌಟಿಂಗ್ ಟೇಬಲ್ ಅಂತೀವಿ. ಓಕೆ, ಸೊ ವಿಚ್ ರಿಮೇನ್ಸ್ ಅನ್ಚೇಂಜ್ ಅಂಟಿಲ್ ಮ್ಯಾನ್ಯುವಲಿ ಅಪ್ಡೇಟ್. ಸೊ ಅಂದ್ರೆ ಇವಾಗ ಏನಾದ್ರೆ ಟೋಪೋಲಜಿ ಲೈಕ್ ನಾವು ಮ್ಯಾನ್ಯುವಲಿ ಚೇಂಜ್ ಮಾಡಿದ್ರೆ ಮಾತ್ರ ಅದು ಚೇಂಜಸ್ ಆಗುತ್ತೆ, ಇಲ್ಲಾಂದ್ರೆ ಚೇಂಜಸ್ ಆಗಲ್ಲ. ಓಕೆ, ಇನ್ ಕೇಸ್ ಏನಾದ್ರೆ ಆ ಯಾವ್ದೋ ಒಂದು ರೌಟರ್ ಡೌನ್ ಆಯ್ತು, ಸೊ ಅವಾಗ ಇಲ್ಲಿ ಟೋಪೋಲಜಿಯಲ್ಲಿ ಲೈಕ್ ರೌಟಿಂಗ್ ಟೇಬಲ್ ಅಲ್ಲಿ ಏನು ಚೇಂಜಸ್ ಆಗಲ್ಲ, ನಮ್ ಕಾನ್ಫಿಗರೇಷನ್ ಅಲ್ಲಿ ಏನು ಚೇಂಜಸ್ ಆಗಲ್ಲ, ಬೈ ಡಿಫಾಲ್ಟ್ ಹಂಗೆ ಇರುತ್ತೆ. ಓಕೆ, ಸೊ ಅದನ್ನೇ ನಾವು ಅನ್ನೋದು ಮ್ಯಾನ್ಯುವಲಿ ಕಾನ್ಫಿಗರ್ ಮಾಡ್ತೀವಿ ಅಂತ ಹೇಳೋದು. ಸೊ ಮ್ಯಾನ್ಯುವಲಿ ಅದು ಚೇಂಜಸ್ ಆಗಲ್ಲ. ಸೊ ಇವಾಗ ಡಿಫಾಲ್ಟ್ ರೌಟ್ ಅಂದ್ರೆ ಏನಂದ್ರೆ, ಸೊ ಲೆಟ್ಸ್ ಇವಾಗ ಒಂದು ರೌಟರ್ ಅಲ್ಲಿ ಸೊ ನಾವು ಡಿಫಾಲ್ಟ್ ರೌಟ್ ಕಾನ್ಫಿಗರ್ ಮಾಡ್ತೀವಿ. ಸೊ ಅಂದ್ರೆ ಅಲ್ಲಿ ಏನ್ ಮಾಡ್ತೀವಿ ನಾವು, ಆ ನೆಕ್ಸ್ಟ್ ಅಡ್ರೆಸ್ ಕೊಡಲ್ಲ, ಅಂದ್ರೆ ನೆಕ್ಸ್ಟ್ ನೆಟ್ವರ್ಕ್ ಅಡ್ರೆಸ್ ಕೊಡಲ್ಲ. ಸೊ ಸಬ್ನೆಟ್ ಮಾಸ್ಕು ಕೊಡಲ್ಲ, ಅಂದ್ರೆ ಎಲ್ಲ ಜೀರೋ ಜೀರೋ ಇಡ್ತೀವಿ. ಸೊ ಬರೀ ನೆಕ್ಸ್ಟ್ ಹಾಪ್ ರೌಟರ್ ಇಡ್ತೀವಿ. ಅಂದ್ರೆ ಲೆಟ್ಸ್ ಸೇ ರೌಟರ್ ಒನ್ ಇದೆ ನಮ್ಮ ಹತ್ರ. ಸೊ ರೌಟರ್ ಟೂ ರೌಟರ್ ತ್ರೀ ಇದೆ. ಸೊ ರೌಟರ್ ಒನ್ ಅಲ್ಲಿ ಏನ್ ಕಾನ್ಫಿಗರ್ ಮಾಡ್ತೀವಿ ಅಂದ್ರೆ ನಾವು ನೆಟ್ವರ್ಕ್ ಜೀರೋ 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 ಮಾಡ್ತೀವಿ, ಸಬ್ನೆಟ್ ಮಾಸ್ಕ್ ಜೀರೋ 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 ಮಾಡ್ತೀವಿ. ಸೊ ನೆಕ್ಸ್ಟ್ ಹೋಪ್ ಏನ್ ಕೊಡ್ತೀವಿ ಅಂದ್ರೆ, ಸೊ ನೆಕ್ಸ್ಟ್ ಸೆಕೆಂಡ್ ರೌಟರ್ ಅಲ್ಲಿ ಏನು ಇಂಟರ್ಫೇಸ್ ಕನೆಕ್ಟ್ ಆಗಿದೆಯಲ್ಲ ಆ ಇಂಟರ್ಫೇಸ್ ಐ ಪಿ ಕೊಡ್ತೀವಿ. ಅಂದ್ರೆ ಟ್ರಾಫಿಕ್ ಏನು ರೌಟರ್ಗೆ ಏನ್ ಟ್ರಾಫಿಕ್ ಬರ್ತಾ ಇದೆ ಬ್ಯಾಕ್ ಸೈಡ್ ಇಂದ, ಸೊ ಅದು ಏನ್ ಮಾಡ್ಬೇಕು, ರೌಟಿಂಗ್ ಟೇಬಲ್ಸ್ ಇನ್ ಕೇಸ್ ಇಲ್ಲ ಅಂದ್ರೆ ನೆಕ್ಸ್ಟ್ ಹೋಪ್ಗೆ ಟ್ರಾನ್ಸ್ಫರ್ ಆಗ್ಬೇಕು. ಸೊ ಅದಕ್ಕೆ ನಾವು ಏನ್ ಮಾಡ್ತೀವಿ, ಡಿಫಾಲ್ಟ್ ರೌಟ್ ಕಾನ್ಫಿಗರ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ಡಿಫಾಲ್ಟ್ ರೌಟ್. ಸೊ ದೆನ್ ಡೈನಾಮಿಕ್ ರೌಟ್. ಸೊ ಡೈನಾಮಿಕ್ ರೌಟ್ ಏನಾಗುತ್ತೆ ಅಂದ್ರೆ, ಸೊ ನಾವು ಇವಾಗ ರೌಟರ್ ಒನ್ ಟೂ ತ್ರೀ ಇದೆ ನಮ್ಮ ಹತ್ರ. ಸೊ ರೌಟರ್ ಒನ್ ಅಲ್ಲಿ ನಾವೇನ್ ಮಾಡ್ತೀವಿ, ಓನ್ಲಿ ರೌಟರ್ ಒನ್ಗೆ ಏನೇನ್ ಕನೆಕ್ಟೆಡ್ ಇದಾವಲ್ಲ ನೆಟ್ವರ್ಕ್ಸ್ ಅದು ಅಡ್ವರ್ಟೈಸ್ ಮಾಡ್ತೀವಿ. ಸೊ ಲೆಟ್ಸ್ ಇವಾಗ ಮೂರ್ ಇಂಟರ್ಫೇಸ್ ಕನೆಕ್ಟ್ ಇದಾವ ರೌಟರ್ಗೆ, ಆ ಮೂರ್ ಇಂಟರ್ಫೇಸ್ ಅಲ್ಲಿ ಏನ್ ನೆಟ್ವರ್ಕ್ಸ್ ಇದೆಯಲ್ಲ ಅದು ಮಾತ್ರ ಅಡ್ವರ್ಟೈಸ್ ಮಾಡ್ತೀವಿ ನಾವು. ಸೊ ಅವಾಗ ಏನಾಗುತ್ತೆ, ನೆಕ್ಸ್ಟ್ ಸೆಕೆಂಡ್ ರೌಟರ್ ಅಲ್ಲಿ ಏನ್ ನೆಟ್ವರ್ಕ್ ಕನೆಕ್ಟ್ ಆಗಿದೆಯಲ್ಲ ಅದು ಆಟೋಮೆಟಿಕ್ಲಿ ರೌಟರ್ ಒನ್ ಅಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ಅಂದ್ರೆ ಏನ್ ಮಾಡುತ್ತೆ, ರೌಟರ್ ಟೂ ಎಲ್ಲ ಇನ್ಫಾರ್ಮೇಶನ್ ರೌಟಿಂಗ್ ಟೇಬಲ್ ಇನ್ಫಾರ್ಮೇಶನ್ ರೌಟರ್ ಒನ್ಗೆ ಕೊಡುತ್ತೆ. ಸೊ ಅವಾಗ ಮ್ಯಾನ್ಯುವಲಿ ಅಪ್ಡೇಟ್ ಆಗ್ತಾ ಇದೆ ಅಲ್ಲಿ ರೌಟಿಂಗ್ ಟೇಬಲ್ಸ್. ಓಕೆ, ಸೊ ನಾವು ಸಾರಿ ನಾವು ಮ್ಯಾನ್ಯುವಲಿ ಅಲ್ಲ, ಸಾರಿ ಆಟೋಮೆಟಿಕ್ಲಿ ಅಪ್ಡೇಟ್ ಆಗ್ತಾ ಇದೆ. ಸೊ ನಾವು ಮ್ಯಾನ್ಯುವಲಿ ಕಾನ್ಫಿಗರ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ನಾವು ಬರೀ ರೌಟರ್ ಒನ್ಗೆ ಏನ್ ಕನೆಕ್ಟೆಡ್ ಇದೆ ಅದು ಮಾತ್ರ ನೆಟ್ವರ್ಕ್ ಕಾನ್ಫಿಗರ್ ಮಾಡ್ತಾ ಇದೀವಿ. ಓಕೆ, ಸೊ ಅದನ್ನ ಡೈನಾಮಿಕ್ ರೌಟಿಂಗ್ ಅಂತೀವಿ. ಓಕೆ, ಸೊ ಇವತ್ತು ಜಸ್ಟ್ ಸ್ಟ್ಯಾಟಿಕ್ ಮತ್ತೆ ಡಿಫಾಲ್ಟ್ ರೌಟಿಂಗ್ ನ ಕಾನ್ಸಂಟ್ರೇಟ್ ಮಾಡೋಣ. ಸೊ ದೆನ್ ವಿಲ್ ಮೂವ್ ಟು ಡೈನಾಮಿಕ್ ರೌಟಿಂಗ್. ಓಕೆ, ಸೊ ಇದು ಜಸ್ಟ್ ಬೇಸಿಕ್. ಸೊ ರೌಟಿಂಗ್ ಅಂದ್ರೆ ಏನು, routing ಯಾವ ಯಾವ ಟೈಪ್ಸ್ ಇದಾವೆ. ಓಕೆ, ಸೊ ದೆನ್ ಸ್ಟ್ಯಾಟಿಕ್ ರೌಟಿಂಗ್ಗೆ ಬಂದ್ರೆ, ಸೊ ಸ್ಟ್ಯಾಟಿಕ್ ರೌಟಿಂಗ್ ಕ್ಯಾರೆಕ್ಟರಿಸ್ಟಿಕ್ ನೋಡಿ. ಸೊ ನಾನು ಹೇಳ್ದಂಗೆ, ಸೊ ನಾವು ಮ್ಯಾನ್ಯುವಲಿ ಕಾನ್ಫಿಗರ್ ಮಾಡಬೇಕು ಫಸ್ಟ್ ಪಾಯಿಂಟ್. ಓಕೆ, ಸ್ಟ್ಯಾಟಿಕ್ ರೌಟರ್ ಮ್ಯಾನ್ಯುವಲಿ ಕಾನ್ಫಿಗರ್ಡ್ ಬೈ ನೆಟ್ವರ್ಕ್ ಅಡ್ಮಿನ್. ಸೊ ಎಲ್ಲಾ ರೌಟರ್ ಅಲ್ಲಿ ನಾವು ಮ್ಯಾನ್ಯುವಲಿ ಕಾನ್ಫಿಗರ್ ಮಾಡಬೇಕು. ಓಕೆ, ಸೊ ಲೆಟ್ಸ್ ಎ ರೌಟರ್ ಒನ್ ಅಲ್ಲಿ ಒಂದು ಮೂರ್ ನೆಟ್ವರ್ಕ್ ಕನೆಕ್ಟ್ ಇದಾವೆ, ರೌಟರ್ ಟೂ ಅಲ್ಲಿ ಇನ್ನ ಮೂರ್ ಕನೆಕ್ಟ್ ಇದಾವೆ. ಸೊ ಅವಾಗ ಏನ್ ಮಾಡ್ಬೇಕು ನಾವು, ರೌಟರ್ ಒನ್ ಅಲ್ಲಿ
ಅದ್ರದ್ದು ಕನೆಕ್ಟ್ ಇರೋದು 3 ನೆಟ್ವರ್ಕ್ ಕಾನ್ಫಿಗರ್ ಮಾಡಬೇಕು, ಪ್ಲಸ್ ಸೆಕೆಂಡ್ ರೌಟರ್ ಅಲ್ಲಿ ಏನ್ ನೆಟ್ವರ್ಕ್ ಕಾನ್ಫಿಗರ್ ಇದಾವೆ ಅದನ್ನ ನಾವು ರೌಟರ್ ಒನ್ ಅಲ್ಲಿ ಕಾನ್ಫಿಗರ್ ಮಾಡಬೇಕು. ಸೊ ಆತರ. ಸೊ ಎಲ್ಲ ಮ್ಯಾನ್ಯಲಿ ಕಾನ್ಫಿಗರ್ ಮಾಡಬೇಕು, ಎಷ್ಟಾದ್ರೆ ನೆಟ್ವರ್ಕ್ ಇರಲಿ ಅದು ಮ್ಯಾನ್ಯಲಿ ಕಾನ್ಫಿಗರ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ಮ್ಯಾನ್ಯುವಲ್ ಕಾನ್ಫಿಗರೇಷನ್. ದೆನ್ ಫಿಕ್ಸ್ ರೌಟಿಂಗ್ ಟೇಬಲ್. ಸೊ ರೌಟಿಂಗ್ ಟೇಬಲ್ ನಾವು ಒಂದ್ಸತಿ ಮ್ಯಾನ್ಯುವಲ್ ಕಾನ್ಫಿಗರ್ ಮಾಡಿದ್ರೆ ರೌಟಿಂಗ್ ಟೇಬಲ್ ಸೇಮೇ ಇರುತ್ತೆ, ಕರೆಕ್ಟಾ? ಸೊ ಅದ್ರಲ್ಲಿ ಏನು ಚೇಂಜಸ್ ಆಗಲ್ಲ. ನಾವು ಯಾವಾಗ ಏನಾದ್ರೂ ಚೇಂಜಸ್ ಮಾಡಕ್ ಹೋಗ್ತೀವಿ ಅವಾಗಲೇ ಅದು ಚೇಂಜಸ್ ಆಗಬೇಕು, ಇಲ್ಲಾಂದ್ರೆ ಸೇಮ್ ಇರಬೇಕು ಅದು ರೌಟಿಂಗ್ ಟೇಬಲ್. ಸೊ ಅದ್ರಲ್ಲಿ ಏನು ಚೇಂಜಸ್ ಆಗಲ್ಲ. ಸೊ ನೋ ಡೈನಾಮಿಕ್ ಅಪ್ಡೇಟ್. ಸೊ ಡೈನಾಮಿಕ್ ಅಪ್ಡೇಟ್ ಆಗೋದೇ ಇಲ್ಲ, ಯಾಕಂದ್ರೆ ನಾವು ಮಾತಾಡ್ತಾ ಇರೋದು ಮ್ಯಾನ್ಯುವಲ್ ಕಾನ್ಫಿಗರೇಷನ್. ಸೊ ಅದ್ರಲ್ಲಿ ಡೈನಾಮಿಕ್ ಆಗಿ ಏನು ಚೇಂಜಸ್ ಆಗಲ್ಲ. ಓಕೆ, ನೆಟ್ವರ್ಕ್ ಟೋಪೋಲಜಿಯಲ್ಲಿ. ಸೊ ನಾವು ಮ್ಯಾನ್ಯುವಲಿ ಕಾನ್ಫಿಗರ್ ಏನಾದ್ರೂ ಚೇಂಜಸ್ ಮಾಡಿದ್ರೆ ಮಾತ್ರ ಚೇಂಜಸ್. ಓಕೆ, ಸೊ ದಿಸ್ ಇಸ್ ದ ಒನ್. ಸೊ ಅಡ್ವಾಂಟೇಜಸ್ ಏನಂದ್ರೆ ಸಿಂಪಲ್ ಟು ಇಂಪ್ಲಿಮೆಂಟ್. ಸೊ ನಾವು ಸಿಂಪಲ್ ಆಗಿ ಇಂಪ್ಲಿಮೆಂಟ್ ಮಾಡ್ಬೋದು ಅದು. ಸೊ ಈಸಿ ಆಗುತ್ತೆ ಅದರಲ್ಲಿ ಏನು ಕಾಂಪ್ಲೆಕ್ಸಿಟಿ ಇಲ್ಲ. ಓಕೆ, ಸೊ ಈಸಿ ಇಂಪ್ಲಿಮೆಂಟೇಷನ್. ಸೊ ದೆನ್ ಪ್ರಿಡಿಕ್ಟಬಲ್ ಬಿಹೇವಿಯರ್. ಸೊ ಅಂದ್ರೆ ಏನಿದು ಟ್ರಬಲ್ ಶೂಟ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ಯಾಕಂದ್ರೆ ನಮ್ಗೆ ಗೊತ್ತಿರುತ್ತಲ್ಲ, ಸೊ ನಾವು ಮ್ಯಾನ್ಯುವಲಿ ಕಾನ್ಫಿಗರ್ ಮಾಡ್ತಾ ಇದೀವಿ. ಸೊ ನೆಟ್ವರ್ಕ್ಸ್ ನ ಸೊ ಯಾವ ನೆಟ್ವರ್ಕ್ ನಾವು ಯಾವ ತರ ಕಾನ್ಫಿಗರ್ ಮಾಡಿದ್ರೆ ನಮ್ಗೆ ಗೊತ್ತಿರುತ್ತೆ. ಸೊ ಅದು ಆಟೋಮೆಟಿಕ್ಲಿ ಏನು ಚೇಂಜಸ್ ಆಗಲ್ಲ. ನಮ್ಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಿರುತ್ತೆ ನಾನು ಇದೇ ಮಾಡಿದ್ದೀನಿ ಇಲ್ಲಿ ಅಂತ. ಸೊ ಅದು ಆಮೇಲೆ ನೆಕ್ಸ್ಟ್ ಡೇ ಬಂದು ನೋಡಿದ್ರೆ ನೀವು ಅದೇ ಇರಬೇಕು ಅದು, ಯಾಕಂದ್ರೆ ಮ್ಯಾನ್ಯುವಲಿ ಚೇಂಜಸ್ ಇದು ಆಟೋಮೆಟಿಕ್ಲಿ ಚೇಂಜಸ್ ಆಗಲ್ಲ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಸೊ ಅದಕ್ಕೆ ಪ್ರಿಡಿಕ್ಟಬಲ್ ಬಿಹೇವಿಯರ್ ಅಂತಾರೆ. ಓಕೆ, ಸೊ ದೆನ್ ಡಿಸ್ಅಡ್ವಾಂಟೇಜಸ್. ಸೊ ಇದರಲ್ಲಿ ಡಿಸ್ಅಡ್ವಾಂಟೇಜಸ್ ಏನಿದೆ ಅಂದ್ರೆ ಸೊ ಸ್ಕ್ಯಾಲಬಿಲಿಟಿ ಇಶ್ಯೂ ಬರುತ್ತೆ. ಸೊ ಸ್ಕ್ಯಾಲಬಿಲಿಟಿ ಅಂದ್ರೆ ಏನಂದ್ರೆ, ಸೊ ಲೆಟ್ಸ್ ಸೇ ನಮ್ಮ ಹತ್ರ ಲಾರ್ಜ್ ನೆಟ್ವರ್ಕ್ ಇದೆ. ಸೊ ಲೆಟ್ಸ್ ಸೇ ಒಂದು 30-40 ನೆಟ್ವರ್ಕ್ಸ್ ಇದಾವೆ ನಮ್ಮ ಹತ್ರ. ಸೊ ನೆಟ್ವರ್ಕ್ ಅವಾಗ ನಮ್ಗೆ ಏನಾಗುತ್ತೆ, ಆ 30-40 ನೆಟ್ವರ್ಕ್ಸ್ ಒನ್ ರೌಟರ್ ಅಲ್ಲಿ ಕಾನ್ಫಿಗರ್ ಮಾಡ್ಬೇಕಂದ್ರೆ ಡಿಫಿಕಲ್ಟೀಸ್, ಕರೆಕ್ಟಾ? ದೆನ್ ಟ್ರಬಲ್ ಶೂಟ್ ಮಾಡಕ್ಕೂ ಡಿಫಿಕಲ್ಟೀಸ್ ಆಗುತ್ತೆ. ಸೊ ಕಾಂಪ್ಲೆಕ್ಸ್ ಆಗುತ್ತೆ ಇದು. ಸೊ ಡಿಫಿಕಲ್ಟ್. ಸೊ ಅದಕ್ಕೆ ಡಿಸ್ಅಡ್ವಾಂಟೇಜ್ ಇದು. ಸೊ ಲಾರ್ಜ್ ನೆಟ್ವರ್ಕ್ ಎಲ್ಲ ನಾವು ಯೂಸ್ ಮಾಡೋಕ್ಕಾಗಲ್ಲ. ಇವಾಗ ಸ್ಮಾಲ್ ನೆಟ್ವರ್ಕ್ ಇದೆ ಅಂದ್ರೆ ನಾವು ಮ್ಯಾನೇಜ್ ಮಾಡ್ಬೋದು. ಸ್ಮಾಲ್ ನೆಟ್ವರ್ಕ್ ಅದು ಪರ್ಟಿಕ್ಯುಲರ್ ಆಗಿ ಚೇಂಜಸ್ ಆಗಲ್ಲ ಆ ನೆಟ್ವರ್ಕ್ ಅಲ್ಲಿ, ಕಾನ್ಫಿಡೆಂಟ್ ಇದ್ರೆ ನಾವು ಯೂಸ್ ಮಾಡ್ಬೋದು ಸ್ಟಾಟಿಕ್ ರೌಟಿಂಗ್. ಓಕೆ, ಸೊ ದೆನ್ ಲ್ಯಾಕ್ ಆಫ್ ಫ್ಲೆಕ್ಸಿಬಿಲಿಟಿ. ಸೊ ಫ್ಲೆಕ್ಸಿಬಿಲಿಟಿ ಅಂದ್ರೆ ಲೈಕ್ ಸೊ ಲೆಟ್ಸ್ ಸೇ ಸ್ಟಾಟಿಕ್ ರೌಟ್ಸ್ ಡು ನಾಟ್ ಅಡಾಪ್ಟ್ ಟು ಚೇಂಜಸ್ ಇನ್ ದ ನೆಟ್ವರ್ಕ್ ಟೋಪೋಲಜಿ. ಅಂದ್ರೆ ಏನಾಗುತ್ತೆ, ಸೊ ಈ ಸ್ಟಾಟಿಕ್ ರೌಟಿಂಗ್ ಅಲ್ಲಿ ಸೊ ನಾವು ನಾರ್ಮಲಿ ಏನು ಚೇಂಜಸ್ ಆಗಲ್ಲ. ಸೊ ಆಟೋಮೆಟಿಕ್ಲಿ ಏನು ಚೇಂಜಸ್ ಆಗಲ್ಲ. ಸೊ ಲೆಟ್ಸ್ ಸೇ ಇವಾಗ ಇಲ್ಲಿ ಲೂಪ್ ಎಲ್ಲ ಆಗೋದು ಚಾನ್ಸಸ್ ಇರುತ್ತೆ. ಸೊ ಅಂದ್ರೆ ಲೈಕ್ ಲೆಟ್ಸ್ ಸೇ ಯಾವುದೋ ಒಂದು ನಾವು ನೆಟ್ವರ್ಕ್ ಬ್ಲಾಕ್ ಆಯ್ತು ಅನ್ಕೊಳ್ಳಿ, ಲೈಕ್ ಡಿಸ್ಕನೆಕ್ಟ್ ಆಯ್ತು. ಸೊ ಯಾವುದೋ ಒಂದು ರೌಟರ್ ಆಫ್ ಆಯ್ತು. ಸೊ ಅಂತ ಕೇಸಸ್ ಅಲ್ಲಿ ಡಿಫಿಕಲ್ಟೀಸ್ ಆಗುತ್ತೆ. ಓಕೆ, ಸೊ ಯಾಕಂದ್ರೆ ಅದು ಮ್ಯಾನ್ಯುವಲಿ ಅಪ್ಡೇಟ್ ಆಗಲ್ಲ. ಸೊ ಅಲ್ಲಿ ನಿಮಗೆ ಲಾಸ್ ಬರುತ್ತೆ. ಸೊ ಲೆಟ್ಸ್ ಸೇ ನಮ್ಮ ಹತ್ರ ಎರಡು ರೌಟ್ ಇದಾವೆ. ಸೊ ರೂಟ್ ಇದೆ. ಸೊ ಅವಾಗ ಏನಾಗುತ್ತೆ, ಒನ್ ಡೌನ್ ಆಗುತ್ತೆ. ಸೊ ಅವಾಗ ಅಲ್ಲಿ ಟೋಪೋಲಜಿಯಲ್ಲಿ ಚೇಂಜಸ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ಟ್ರಾಫಿಕ್ ಬ್ಲಾಕ್ ಆಗೋದು ಚಾನ್ಸಸ್ ಇರುತ್ತೆ. ಓಕೆ, ಸೊ ದಟ್ಸ್ ವೈ ಇಟ್ಸ್ ಮೆನ್ಷನ್ ಬ್ಲಾಕ್ ಹೋಲ್ಸ್. ಓಕೆ, ಸೊ ಮ್ಯಾನ್ಯುವಲ್ ಅಪ್ಡೇಟ್ ರಿಕ್ವೈರ್ಡ್ಸ್ ಆಸ್ ವಿ ನೋ. ಸೊ ಏನಾದ್ರೂ ಚೇಂಜಸ್ ಮಾಡ್ಬೇಕಂದ್ರೆ ಮ್ಯಾನ್ಯುವಲ್ ಅಪ್ಡೇಟ್ ಮಾಡಬೇಕು ನಾವು ರೌಟಿಂಗ್ ಟೇಬಲ್ ಅಲ್ಲಿ. ಓಕೆ, ಸೊ ದಿಸ್ ಇಸ್ ಹೌ ರೌಟಿಂಗ್ ಸ್ಟಾಟಿಕ್ ರೌಟಿಂಗ್ ವರ್ಕ್ಸ್. ಓಕೆ, ಸೊ ದೆನ್ ವೆನ್ ಟು ಯೂಸ್ ಸ್ಟಾಟಿಕ್ ರೌಟಿಂಗ್. ಸೊ ಬೇಸಿಕಲಿ ನಾವು ಹೇಳ್ದಂಗೆ ಲೈಕ್ ಸ್ಮಾಲ್ ನೆಟ್ವರ್ಕ್ ಅಲ್ಲಿ ಯೂಸ್ ಮಾಡಬೇಕು. ಸೊ ಅಂದ್ರೆ ಲೈಕ್ ಎಲ್ಲಿ ನಾವು 2 ರೌಟರ್ 3 ರೌಟರ್ ಅಷ್ಟೇ ಯೂಸ್ ಮಾಡ್ತೀವಿ, ಇಲ್ಲ ಒಂದ್ 4-5 ರೌಟರ್ ಯೂಸ್ ಮಾಡ್ತೀವಿ. ಸೊ ಅಂತ ಕೇಸಸ್ ಅಲ್ಲಿ ನಾವು ಯೂಸ್ ಮಾಡ್ಬೋದು. ಇಲ್ಲ ಇವಾಗ ಹ್ಯೂಜ್ ನೆಟ್ವರ್ಕ್ ಅಲ್ಲಿ ನಾವು ಯೂಸ್ ಮಾಡಕ್ಕಾಗಲ್ಲ. ಸೊ ಲೆಟ್ಸ್ ಸೇ ನಮ್ಮ ಹತ್ರ ಇಂಡಿಯಾದಲ್ಲಿ ಒಂದ್ 4 ಸೈಟ್ ಇದಾವು. ಸೊ ದುಬೈಯಲ್ಲಿ ಒಂದ್ 4 ಸೈಟ್ ಇದಾವು, ಸಿಂಗಾಪುರಲ್ಲಿ ಒಂದ್ 4 ಸೈಟ್ ಇದಾವು, ಚೈನಾದಲ್ಲಿ ಒಂದ್ 4 ಸೈಟ್ ಇದಾವು. ಸೊ ಅಂತ ಕೇಸಸ್ ಅಲ್ಲಿ ನಾವು ಸ್ಟಾಟಿಕ್ ರೌಟಿಂಗ್ ಇಟ್ಕೊಂಡು ವರ್ಕ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಕಾಂಪ್ಲೆಕ್ಸಿಟಿ ಆಗುತ್ತೆ. ಸೊ ಎಲ್ಲಾ ಕಡೆ ನಾವು ಮ್ಯಾನ್ಯುವಲಿ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಅದರಲ್ಲಿ ಬೇರೆ ನಮ್ಗೆ ಏನಾದ್ರೂ ಚೇಂಜಸ್ ಮಾಡ್ತಾ ಇರ್ತೀವಿ ನೆಟ್ವರ್ಕ್ ಟೋಪೋಲಜಿಯಲ್ಲಿ, ಯಾಕಂದ್ರೆ ಪರ್ಮನೆಂಟ್ ಅದೇ ತರ ನೆಟ್ವರ್ಕ್ ಟೋಪೋಲಜಿ ಇರಲ್ಲ. ಓಕೆ, ಸೊ ಸಮ್ ಚೇಂಜಸ್ ಇರ್ತಾ ಇರ್ತಾವೆ. ಓಕೆ, ಸೊ ಅಂತ ಕೇಸಸ್ ಅಲ್ಲಿ ಡಿಫಿಕಲ್ಟ್ ಆಗುತ್ತೆ. ಸೊ ಸ್ಟಾಟಿಕ್ ರೌಟಿಂಗ್ ಅದಕ್ಕೆ ಸ್ಮಾಲ್ ನೆಟ್ವರ್ಕ್ ಅಲ್ಲಿ ಯೂಸ್ ಮಾಡಬಹುದು. ಓಕೆ, ಸ್ಟೇಬಲ್ ನೆಟ್ವರ್ಕ್. ಸೊ ಸ್ಟೇಬಲ್ ನೆಟ್ವರ್ಕ್ ಅಂದ್ರೆ ಅದೇ. ಸೊ ನಾವು ಪರ್ಮನೆಂಟ್ ಆಗಿ ಒಂದೇ ಸತಿ ಕಾನ್ಫಿಗರ್ ಮಾಡಿದ್ರೆ ಮತ್ತೆ ಚೇಂಜಸ್ ಮಾಡಲ್ಲ ಅದರಲ್ಲಿ. ಸೊ ಅಂತ ಕೇಸಸ್ ಅಲ್ಲಿ ನಾವು ಸ್ಟಾಟಿಕ್ ರೌಟಿಂಗ್ ಯೂಸ್ ಮಾಡ್ತೀವಿ. ಓಕೆ, ಸೊ ದೆನ್ ಸ್ಪೆಷಲೈಸ್ಡ್ ನೆಟ್ವರ್ಕ್. ಸ್ಪೆಷಲೈಸ್ಡ್ ಅಂದ್ರೆ ಸೇಮ್ ಸಿಂಪಲ್ ಅದೇ ಕಾನ್ಸೆಪ್ಟ್ ಬರುತ್ತೆ. ಸೊ ಲೈಕ್ ಪರ್ಟಿಕ್ಯುಲರ್ ಆಗಿ ಒಂದು ಸ್ಮಾಲ್ ನೆಟ್ವರ್ಕ್ ಮಾಡ್ತೀವಿ ನಾವು, ಅದರಲ್ಲಿ ಸೆಕ್ಯೂರಿಟಿ ರಿಲೇಟೆಡ್ ಇರುತ್ತೆ. ಸೊ ಅಂತ ಕೇಸಸ್ ಅಲ್ಲಿ ನಾವು ಯೂಸ್ ಮಾಡಬಹುದು. ಅಂದ್ರೆ ಏನಾಗುತ್ತೆ ಅಂದ್ರೆ ಸ್ಮಾಲ್ ನೆಟ್ವರ್ಕ್ ಅದು ನಮಗೆ 100% ಗೊತ್ತಿರುತ್ತೆ. ಸೊ ಇದು ಸೆಕ್ಯೂರ್ ನೆಟ್ವರ್ಕ್. ಸೊ ಅದರಲ್ಲಿ ನಾವು ಮತ್ತೆ ಮತ್ತೆ ಚೇಂಜ್ ಮಾಡಕ್ ಹೋಗಲ್ಲ ಅಂತ, ಒಂದ್ಸತಿ ಮಾಡಿದ್ರೆ ಅದು ಪರ್ಮನೆಂಟ್. ಸೊ ಮೈನರ್ ಏನಾದ್ರೂ ಚೇಂಜಸ್ ಮಾಡಬಹುದು, ಬಟ್ ಮೇಜರ್ ಏನು ಚೇಂಜಸ್ ಆಗಲ್ಲ. ಸೊ ಅಂತ ಕೇಸಸ್ ಅಲ್ಲಿ ಸ್ಟಾಟಿಕ್ ರೌಟಿಂಗ್ ಯೂಸ್ ಮಾಡಬಹುದು. ಓಕೆ, ಸೊ ದಟ್ಸ್ ಓಕೆ, ಸೊ ದೆನ್ ಲೆಸ್ ಅಂಡರ್ಸ್ಟ್ಯಾಂಡ್ ಡಿಫಾಲ್ಟ್ ರೌಟಿಂಗ್ ಆಲ್ಸೋ. ಸೊ ಡಿಫಾಲ್ಟ್ ರೌಟಿಂಗ್ ಅಲ್ಲಿ ಏನಿದೆ ಅಂದ್ರೆ ಲೈಕ್ ಸಿ. ಸೊ ಪ್ಯಾಕೆಟ್ ಫಾರ್ವರ್ಡಿಂಗ್. ಸೊ ಲೆಟ್ಸ್ ಸೇ ವೆನ್ ರೌಟರ್ ರಿಸೀವ್ಸ್ ಅ ಪ್ಯಾಕೆಟ್. ಸೊ ಲೆಟ್ಸ್ ಸೇ ಒಂದು ರೌಟರ್ ಇದೆ. ಓಕೆ, ಸೊ ರೌಟರ್ ಏನಾಗುತ್ತೆ, ಸೊ ಡೌನ್ ಸ್ಟ್ರೀಮ್ ಇಂದ ರೌಟರ್ಗೆ ಒಂದು ಪ್ಯಾಕೆಟ್ ಬರುತ್ತೆ. ಸೊ ಓಕೆ, ಸೊ ಆ ರೌಟರ್ ಏನ್ ಮಾಡ್ಬೇಕು, ಅಪ್ ಸ್ಟ್ರೀಮ್ಗೆ ಫಾರ್ವರ್ಡ್ ಮಾಡ್ಬೇಕು. ಸೊ
ಅವಾಗ ಏನಾಗುತ್ತೆ, ಸೊ ಅದಕ್ಕೆ ರೌಟಿಂಗ್ ಟೇಬಲ್ ನೋಡ್ಬೇಕು. ಸೊ ನಾನು ಎಲ್ಲಿ ಫಾರ್ವರ್ಡ್ ಮಾಡಬೇಕು. ಸೊ ಯಾಕಂದ್ರೆ ಒಂದು ಯೂಸರ್ ಪಿಂಗ್ ಮಾಡ್ತಾ ಇದ್ದಾನೆ, ಆ ಕಡೆ ಆಚೆ ಹೋಗ್ತಾ ಇದ್ದಾನೆ ಅಂದ್ರೆ ರೌಟರ್ ಇಂದ ಆಚೆ ಹೋಗ್ಬೇಕು ಅದು. ಸೊ ಯೂಸರ್ ಏನಾದರೂ ರೀಚ್ ಮಾಡಕ್ಕೆ ಯಾವ್ದೋ ಒಂದು ಡೆಸ್ಟಿನೇಷನ್ ರೀಚ್ ಆಗ್ತಾವನೆ ಯೂಸರ್. ಓಕೆ. ಸೊ ಅಂತ ಕೇಸಸ್ ಅಲ್ಲಿ ರೌಟರ್ಗೆ ಬಂದಾಗ ಆ ಪ್ಯಾಕೆಟ್, ಸೊ ರೌಟರ್ ಏನ್ ಮಾಡುತ್ತೆ, ರೂಟ್ ನೋಡುತ್ತೆ. ಸೊ ಅದಕ್ಕೆ ಪ್ಯಾಕೆಟ್ ಫಾರ್ವರ್ಡಿಂಗ್ ಅಂತೀವಿ. ಓಕೆ. ಸೊ ಪರ್ಟಿಕ್ಯುಲರ್ ರೂಟ್ ನೋಡುತ್ತೆ ಅಲ್ಲಿ. ಸೊ ದೆನ್ ಹಿಯರ್, ಸೊ ನೋ ಸ್ಪೆಸಿಫಿಕ್ ರೌಟ್ ಫೌಂಡ್. ಸೊ ಇವಾಗ ಲೆಟ್ಸ್ ಸಿ, ಇಫ್ ನೋ ಸ್ಪೆಸಿಫಿಕ್ ರೌಟ್ ಫೌಂಡ್ ಮೀನ್ಸ್, ಸೊ ಯಾವುದು ಅದಕ್ಕೆ ರೌಟ್ ಸಿಕ್ಕಿಲ್ಲ. ಓಕೆ. ಸೊ ಎಲ್ಲಿ ಹೋಗ್ಬೇಕಂತ ರೌಟೇ ಇಲ್ಲ ಅದರಲ್ಲಿ. ಸೊ ಅಂತ ಕೇಸಸ್ ಅಲ್ಲಿ ಏನಾಗುತ್ತೆ, ಸೊ ಅದನ್ನ ಡಿಫಾಲ್ಟ್ ರೌಟ್ ಚೆಕ್ ಮಾಡುತ್ತೆ. ಓಕೆ. ಸೊ ರೌಟಿಂಗ್ ಇತ್ತು ಏನೂ ಇಲ್ಲ, ಸ್ಟಾಟಿಕ್ ರೌಟಿಂಗ್ ಇಲ್ಲ, ಡೈನಾಮಿಕ್ ರೌಟಿಂಗ್ ಇಲ್ಲ, ಯಾವುದೂ ಇಲ್ಲ, ಓ ಎಸ್ ಎಫ್ ಇಲ್ಲ, OSPF ಇಲ್ಲ ERGRP, ನಥಿಂಗ್. ಸೊ ಯಾವ್ದು ರೌಟಿಂಗೇ ಇಲ್ಲ ಅಲ್ಲಿ. ಓಕೆ. ಸೊ ಇನ್ ದಟ್ ಕೇಸ್ ಅದು ಡಿಫಾಲ್ಟ್ ರೌಟ್ ನೋಡುತ್ತೆ. ಸೊ ಇನ್ ಕೇಸ್ ಡಿಫಾಲ್ಟ್ ರೌಟ್ ಇದೆಯಾ ಅಂತ. ಸೊ ಡಿಫಾಲ್ಟ್ ರೌಟ್ ಮ್ಯಾಚ್. ಸೊ ಇನ್ ಕೇಸ್ ಡಿಫಾಲ್ಟ್ ರೌಟ್ ಇದ್ರೆ, ಸೊ ಅವಾಗ ಏನಾಗುತ್ತೆ, ಅದು ಆ ಡಿಫಾಲ್ಟ್ ರೌಟ್ ಆಗಿ ತಗೊಂಡ್ಬಿಟ್ಟು ಆ ರೌಟ್ಗೆ ಪ್ಯಾಕೆಟ್ ನ ಕಳಿಸುತ್ತೆ. ಓಕೆ. ಸೊ ದೆನ್, ಸೊ ಅವಾಗ ಏನಾಗುತ್ತೆ, ಸೊ ನೆಕ್ಸ್ಟ್ ಹಾಪ್ ರೌಟರ್, ಸೊ ನೆಕ್ಸ್ಟ್ ಹಾಪ್ ರೌಟರ್ ಇರುತ್ತಲ್ಲ, ಲೆಟ್ಸ್ ರೌಟರ್ ಒನ್ ಇಂದ ಕಳಿಸ್ತಾ ಇದೀವಿ ಪ್ಯಾಕೆಟ್. ಸೊ ಅವಾಗ ನೆಕ್ಸ್ಟ್ ಹಾಪ್ ಏನಾಯ್ತು, ರೌಟರ್ ಸೆಕೆಂಡ್ ನೆಕ್ಸ್ಟ್ ಹಾಪ್ ನಮ್ದು, ಕರೆಕ್ಟಾ. ಸೊ ಅವಾಗ ಏನಾಗುತ್ತೆ, ಸೊ ನೆಕ್ಸ್ಟ್ ಹಾಪ್ಗೆ ಆ ಪ್ಯಾಕೆಟ್ ಫಾರ್ವರ್ಡ್ ಆಗುತ್ತೆ. ಸೊ ಬೇಸ್ಡ್ ಆನ್ ರೌಟಿಂಗು. ಓಕೆ. ಸೊ ಡಿಫಾಲ್ಟ್ ರೌಟಿಂಗು. ಸೊ ಯಾಕಂದ್ರೆ ನಾವು ಮೆನ್ಷನ್ ಮಾಡಿರ್ತೀವಿ ರೌಟರ್ ಒನ್ಗೆ, ಸೊ ನೆಕ್ಸ್ಟ್ ರೌಟರ್ ಅದು ನಿಮ್ಗೆ ನೆಕ್ಸ್ಟ್ ಹಾಪು ಅಂತ. ನೀನು ಡಿಫಾಲ್ಟ್ ರೌಟಿಂಗ್ ನೋಡಿದಾಗ, ಸೊ ನೀನು ಸುಮ್ಮನೆ ಸೆಕೆಂಡ್ ರೌಟರ್ಗೆ ಕಳಿಸ್ಬೇಕು. ಸೊ ಅಲ್ಲಿಂದ, ಸೊ ಅದು ಎಲ್ಲಾದ್ರೂ ಹೋಗ್ಲಿ, ಯಾಕಂದ್ರೆ ಅಲ್ಲಿ ಅಲ್ಲಿ ಒಂದು ರೌಟಿಂಗ್ ಇದ್ದೇ ಇರುತ್ತೆ ಸೆಕೆಂಡ್ ರೌಟರ್ ಅಲ್ಲಿ. ಸೊ ಅದರ್ ಬೇಸ್ ಮೇಲಿಂದ ಅದು ಡೆಸ್ಟಿನೇಷನ್ಗೆ ಕಳಿಸುತ್ತೆ ಪ್ಯಾಕೆಟ್. ಸೊ ದಿಸ್ ಈಸ್ ಹೌ ಡಿಫಾಲ್ಟ್ ರೌಟ್ ವರ್ಕ್ಸ್. ಓಕೆ. ಸೊ ಲೆಟ್ಸ್ ಸಿ ಸಮ್ ಪ್ರಾಕ್ಟಿಕಲ್. Okay, so let's see some practical. Let's see first static route. Okay, so this one, let's say I have one, two, three router. Okay, so let's say four router. So I don't want this. So I have this many routers. Then we'll take one PC here and we'll take PC here. So this is our source PC and this is our destination PC. Okay. So we'll do the connectivity here. So here, here, and here. Okay. So we'll use IP address. So let's assign 10 dot 10 dot 1 dot yeah, 10 dot 10 dot 1 dot, let's say 10 IP. Okay. So this will be 10 dot 1 dot, so 10 dot 0 network. Okay. So /24. So this is our LAN network. Let's consider this is our LAN network. Okay, consider this is our LAN network. Okay. So close. Right. Okay, so this is our LAN network. And this is also our LAN network. Okay. So yeah, we'll use red color here. Consider this is our WAN network. Okay. Right here. So this is our LAN network. Then this is also our LAN network. That means you can consider office. Okay. Office. You can consider office 2 here. So then here you can consider office 1. Office 1. So this is our office 1, this is our office 2, and this is our WAN, let's say.
WAN means wide area network, let's say. Okay. So this is for just understanding purpose. Okay. ಸೊ ಬೈ ಡಿಫಾಲ್ಟ್ ಇದು ವ್ಯಾನ್ ನೆಟ್ವರ್ಕ್ ಅಂದ್ರೆ ಲೈಕ್ MPLS ಎಲ್ಲ ಬರುತ್ತೆ. ಸೊ ಲೈಕ್ ISP ಅವರೆಲ್ಲ ಮ್ಯಾನೇಜ್ ಮಾಡ್ತಾರೆ. ಸೊ ಲೆಟ್ ಸೇ ವಿ ಕ್ಯಾನ್ ಕನ್ಸಿಡರ್ ಆಸ್ ISP ಆಲ್ಸೋ. ಓಕೆ. ಸೊ ಒಂದು ಪ್ರಾಕ್ಟಿಕಲ್ಗೋಸ್ಕರ ಇದನ್ನ ಒಂಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಲ್ಯಾನ್ ಟೋಪೋಲಜಿ ಅಂತ, ಲ್ಯಾನ್ ಮತ್ತೆ ವ್ಯಾನ್ ಅಂತ. ಓಕೆ. ಸೊ ನಮ್ದು ಇದು ಇವಾಗ ಲ್ಯಾನ್ ನೆಟ್ವರ್ಕ್. ಓಕೆ. 10.1.0. ಸೊ ಸಿಮಿಲರ್ ಈ ಕಡೆನೂ ಒಂದು ನೆಟ್ವರ್ಕ್ ಬೇಕಲ್ಲ. ಸೊ 10.20.1.0/24. Okay, so this is the one network. So for this IP will be 10.20.1.10. Okay, so this is the IP address of this PC. So then, so between these two routers, there will be one network 10.1.1.1.0/24, 0/24. Then between these two routers, there will be a one network 10.2.1.0/24. So then between these, there will be one network 10.3.1.0/24. So ಫಸ್ಟ್ ಥಿಂಗ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ರೌಟರ್ ಅಂದಾಗ ಪರ್ಟಿಕ್ಯುಲರ್ ಇಂಟರ್ಫೇಸ್ಗೆ ಒನ್ ನೆಟ್ವರ್ಕ್ ಆಗುತ್ತೆ. ಓಕೆ. ಸೊ ಇವಾಗ FA0/1. ಸೊ ನಾನು 10.1.1.0 ಈ ನೆಟ್ವರ್ಕ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ. ಸೊ ನಾನು ಸಿಮಿಲರ್ ನೆಟ್ವರ್ಕ್ ಈ ಕಡೆ ಮಾಡಕ್ ಆಗಲ್ಲ. ಸೊ ಅಂದ್ರೆ ಇದೇ ರೇಂಜ್ ಅಲ್ಲಿ ನಾನು IP ಅಸೈನ್ ಮಾಡಕ್ ಆಗಲ್ಲ ಇಲ್ಲಿ. ಓಕೆ. ಸೊ ಇಲ್ಲಿ ನನಗೆ ಡಿಫ್ರೆಂಟ್ ನೆಟ್ವರ್ಕ್ ಬೇಕು. ಸೊ ನಾನು ಇದು ಯೂಸ್ ಮಾಡ್ತಾ ಇದ್ದೀನಿ 10.10.1.0 ನೆಟ್ವರ್ಕ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ 10.1.1.0 ನೆಟ್ವರ್ಕ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ 10.10.1.0 ಯೂಸ್ ಮಾಡ್ತಾ ಇದ್ದೀನಿ. ಸೊ ಸಿಮಿಲರ್ ಈ ಕಡೆನು. ಸೊ ಈ ಕಡೆ ನಾನು ಇದು ಎರಡು ರೌಟರ್ ಒನ್ ನೆಟ್ವರ್ಕ್ ಅಲ್ಲಿ ಇದೆ, ಅಂದ್ರೆ ಈ ಎರಡು ಇಂಟರ್ಫೇಸ್. ಬಟ್ ಈ ಕಡೆ ಇಂಟರ್ಫೇಸ್ ನಾನು ಸೇಮ್ ನೆಟ್ವರ್ಕ್ ಅಲ್ಲಿ ಇಡಕ್ಕಾಗಲ್ಲ. ಅಂದ್ರೆ ಸಿಂಪಲ್ ಸಿಂಗಲ್ ರೌಟರ್ ಎಷ್ಟಾದ್ರೆ ಇಂಟರ್ಫೇಸ್ ಇರಲಿ, ಅದಕ್ಕೆ ಏನ್ ಇಂಟರ್ಫೇಸ್ ಇದಾವೋ ಅದು ಬೇರೆ ನೆಟ್ವರ್ಕ್ ಅಲ್ಲೇ ಇರಬೇಕು. ಓಕೆ. ಸೊ ನಾವು ಲೆಟ್ಸ್ ಇಲ್ಲಿಂದ ಮತ್ತೆ ಇನ್ನೊಂದು ಇಂಟರ್ಫೇಸ್ ಕನೆಕ್ಟ್ ಮಾಡಿದ್ರೆ ಸೇಮ್ ನೆಟ್ವರ್ಕ್ ಯೂಸ್ ಮಾಡಕ್ಕಾಗಲ್ಲ, ಅದು ಬೇರೆ ನೆಟ್ವರ್ಕ್ ಆಗುತ್ತೆ. ಸೊ ಸಿಂಪಲ್. ಸೊ ಅದಕ್ಕೆ ನಾನು ಏನ್ ಮಾಡಿದ್ದೀನಿ, ಸೊ ಇದಕ್ಕೆ ಒನ್ ನೆಟ್ವರ್ಕು, ಇದಕ್ಕೆ ಒನ್ ನೆಟ್ವರ್ಕು, ಸೊ ಇದಕ್ಕೆ ಒನ್ ನೆಟ್ವರ್ಕು, ಸೊ ಇಲ್ಲಿ ಲ್ಯಾನ್ ಒನ್ ನೆಟ್ವರ್ಕು, ಈ ಕಡೆ ಒನ್ ನೆಟ್ವರ್ಕು. ಓಕೆ. ಸೊ ಡಿಫ್ರೆಂಟ್ ಡಿಫ್ರೆಂಟ್ ನೆಟ್ವರ್ಕ್ ಆಯ್ತು ನಿಮ್ದು ಇವಾಗ. ಸೊ ಫಸ್ಟ್ ಇವಾಗ ಎಲ್ಲ ಬೈ ಡಿಫಾಲ್ಟ್ ಇಂಟರ್ಫೇಸ್ ಡಿಸೇಬಲ್ ಆಗಿರ್ತಾವೆ. ಸೊ ಫಸ್ಟ್ ಎನೇಬಲ್ ಮಾಡೋಣ. ಓಕೆ. ಸೊ ಜಸ್ಟ್ ಎನೇಬಲ್ ಮಾಡೋಣ. ಸೊ ರೌಟರ್ ಒನ್, ಸೊ ನೋ, ದೆನ್ ಎನೇಬಲ್. ಸೊ ಇಂಟರ್ಫೇಸ್, ಸೊ IP ಇಂಟರ್ಫೇಸ್. ಸೊ ಇಂಟರ್ಫೇಸ್ ಕಮಾಂಡ್ ರನ್ ಆಗಲ್ಲ ಅದರಲ್ಲಿ. ಸೊ IP ಇಂಟರ್ಫೇಸ್ ಸ್ಟೇಟಸ್ ಇಲ್ಲ ಬ್ರೀಫ್ ಹೊಡಿಬೇಕು, ಸ್ಟೇಟಸ್ ವರ್ಕ್ ಆಗಲ್ಲ. ಓಕೆ. ಸೊ ಬ್ರೀಫ್. ಸೊ ನಮ್ಮ ಹತ್ರ ಇವಾಗ ಎರಡೆರಡು ಇಂಟರ್ಫೇಸ್ ಇದಾವೆ, 0/0 ಮತ್ತು 0/1. ಸೊ ಇವಾಗ ನೋಡ್ಬೋದು ಬೈ ಡಿಫಾಲ್ಟ್ ಅದು ಅಡ್ಮಿನಿಸ್ಟ್ರೇಟಿವ್ಲಿ ಡೌನ್ ಇದೆ. ಸೊ ನಾವು ಅದನ್ನು ಅಪ್ ಮಾಡಬೇಕು. ಓಕೆ. ಸೊ ಕಾನ್ಫಿಗ್ ಟರ್ಮಿನಲ್ ಇಂಟರ್ಫೇಸ್. ಸೊ ಫಾಸ್ಟ್ ಇಥರ್ನೆಟ್ 1, ದೆನ್ ಶಟ್ ಡೌನ್, ದೆನ್ ನೋ ಶಟ್ ಡೌನ್. ಓಕೆ. ಸೊ ಒಂದು ಅಪ್ ಆಯ್ತು. ಸೊ ಸಿಮಿಲರ್ ಸೆಕೆಂಡ್ ಇಂಟರ್ಫೇಸ್ ಶಟ್ ಡೌನ್, ನೋ ಶಟ್ ಡೌನ್. ಓಕೆ. ಸೊ ಎರಡು ಇಂಟರ್ಫೇಸ್ ಎನೇಬಲ್ ಆಯ್ತು. ಸೊ ಇವಾಗ ನೋಡಿ ಈ ಕಡೆ ಗ್ರೀನ್ ಬಂತು. ಸೊ ಬಟ್ ಈ ಕಡೆ ಗ್ರೀನ್ ಬಂದಿಲ್ಲ, ಯಾಕಂದ್ರೆ ಸೊ ಈ ರೌಟರ್ದು ಸೆಕೆಂಡ್ ರೌಟರ್ ಇಂಟರ್ಫೇಸ್ ಇನ್ನ ಡೌನ್ ಇದೆ. ಸೊ ಅದು ಎನೇಬಲ್ ಆದ್ಮೇಲೆ ಅದು ಗ್ರೀನ್ ಆಗುತ್ತೆ. ಓಕೆ. ಸೊ ಸೆಕೆಂಡ್ ರೌಟರ್ ಹಿಯರ್, ದೆನ್ ನೋ, ದೆನ್ ಎನೇಬಲ್, ದೆನ್ ಶೋ IP ಇಂಟರ್ಫೇಸ್ ಬ್ರೀಫ್. ಸೊ ಇಲ್ಲೂ ಸೇಮ್ ಇದೆ. ಸೊ ಕಾನ್ಫಿಗ್ ಟರ್ಮಿನಲ್. ಸೊ ಇಂಟರ್ಫೇಸ್ ರೇಂಜ್ ಯೂಸ್ ಮಾಡ್ತೀನಿ ನಾನು. ಸೊ ಒಟ್ಟಿಗೆ ಎರಡು ಆಗ್ಬಿಡುತ್ತೆ. ಕಾಪಿ, ದೆನ್ ಪೇಸ್ಟ್ -1. ಓಕೆ. ಸೊ ಶಟ್ ಡೌನ್, ನೋ ಶಟ್ ಡೌನ್ ಮಾಡ್ತೀನಿ. ಓಕೆ. ಸೊ ಒಟ್ಟಿಗೆ ಆಯ್ತು ಅದು. ಸೊ ನಾನು ಅದನ್ನು ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿ ಯೂಸ್ ಆಗುತ್ತೆ, ನೆಕ್ಸ್ಟ್ ರೌಟರ್ ಅಲ್ಲಿ. ಸೊ ಎಂಡ್. ಸೊ ಇವಾಗ ಸೊ ಇದು ಈ ಕಡೆ ಎರಡು ಅಪ್ ಆಯ್ತು. ಸೊ ಸಿಮಿಲರ್ ಈ ಕಡೆನೂ ಎನೇಬಲ್ ಮಾಡೋಣ. ಸೊ ಎಲ್ಲ ರೌಟರ್ ಅಲ್ಲಿ. ಓಕೆ. ಸೊ ಜಸ್ಟ್ ಎನೇಬಲ್ ಮಾಡ್ತಾ ಇದ್ದೀನಿ, ದಟ್ಸ್ ಇಟ್. ಸೊ ಸಿಮಿಲರ್ ಕ್ವಿಕ್ಲಿ I'll update, I'll enable it, config terminal, then just copy paste command, then shut and no shut. Okay, fine, done.
Router 3 done. So let's come to the router 4. Then come here, no, then enable config terminal, similar, copy paste. So I selected the range, shut and no shut. Just I'm enabling the ports. Okay, so that's it. So I just enable the port now. So you can see all links are up now. Okay, so let's assign the IP address for the PC. So PC ಗೆ ಒಂದು IP address assign ಮಾಡೋಣ. ಇಲ್ಲಿ ಬಂದು ಕಾನ್ಫಿಗ್ ನಲ್ಲಿ ಸೊ ನಾನು ಇವಾಗ DHCP ಮಾಡ್ತಾ ಇಲ್ಲ, ಸ್ಟಾಟಿಕ್ ಮಾಡ್ತಾ ಇದ್ದೀನಿ ಯಾಕಂದ್ರೆ DHCP ಸರ್ವರ್ ಎನೇಬಲ್ ಇಲ್ಲ. ಸೊ ಸ್ಟಾಟಿಕ್ IP ಕಾನ್ಫಿಗರ್ ಮಾಡೋಣ. ಸೊ ಸ್ಟಾಟಿಕ್ IP ನಮ್ದು 10.10 ನೆಟ್ವರ್ಕ್ ಅಲ್ಲಿ 1.10 IP. ಓಕೆ, ಸೊ ಸಬ್ನೆಟ್ ಮಾಸ್ಕ್ ನಮ್ದು /24 ಇದೆ. ದಟ್ ಮೀನ್ಸ್ 250.255.0. ದೆನ್ ಗೇಟ್ವೇ. ಸೊ ಇದಕ್ಕೆ ಗೇಟ್ವೇ ಒಂದು ಬೇಕಲ್ಲ. ಸೊ ಇದಕ್ಕೆ ಗೇಟ್ವೇ ಏನಾಗುತ್ತೆ ಅಂದ್ರೆ ಈ ಇಂಟರ್ಫೇಸ್ IP ಅಡ್ರೆಸ್ ಆಗುತ್ತೆ ಗೇಟ್ವೇ. ಸೊ ಯಾಕಂದ್ರೆ ಲೆಟ್ಸ್ ಸೇ ನೀವು ಮನೆಯಲ್ಲಿ ಇದ್ದೀರಾ, ಮನೆಯಿಂದ ಆಚೆ ಹೋಗ್ಬೇಕಂದ್ರೆ ಮೇನ್ ಡೋರ್ ಯಾವ್ದಿದೆ ಅದೇ ಅದರಿಂದಾನೇ ಆಚೆ ಹೋಗ್ತಾರೆ ತಾನೆ. ಸೊ ಅದು ಓಪನ್ ಮಾಡಿನೇ ಆಚೆ ಹೋಗೋದು. ಸೊ ಅದು ಗೇಟ್ವೇ ಅಂತೀವಿ ನಾವು, ಅದೇ ಗೇಟ್ ನಮ್ದು. ಸೊ ಅದಕ್ಕೆ ಇದಕ್ಕೆ ಏನಾಗುತ್ತೆ, ಈ ಇಂಟರ್ಫೇಸ್ ಗೇಟ್ವೇ ಆಗುತ್ತೆ. ಸೊ ಇದಕ್ಕೆ IP ಏನ್ ಮಾಡ್ತೀನಿ ನಾನು, ಇದೇ ನೆಟ್ವರ್ಕ್ ಅಲ್ಲಿ ಲಾಸ್ಟ್ 0 ಇದೆ ಅದರಲ್ಲಿ 1 ಹಾಕ್ಬಿಟ್ಟು IP ಅಸೈನ್ ಮಾಡ್ತೀನಿ. ಸೊ ದಟ್ ಇಸ್ ಮೈ ಗೇಟ್ವೇ. ಓಕೆ, ಸೊ ಸೇಮ್ ನೆಟ್ವರ್ಕ್ 10.1 10.10.1.1 ಇಸ್ ದ ಗೇಟ್ವೇ. ಸೊ ಇಲ್ಲಿ ನಾನು ಇದನ್ನೇ IP ಅಸೈನ್ ಮಾಡ್ತೀನಿ. ಓಕೆ, ಸೊ ಈ IP ನ ಇಲ್ಲಿ ಅಸೈನ್ ಮಾಡೋದು. ಸೊ ಗೇಟ್ವೇ ಇಸ್ ಡನ್. DNS ಬೇಕಾಗಿಲ್ಲ, ಸೊ DNS ಏನ್ ನೆಸೆಸರಿ ಇಲ್ಲ. ಸೊ ದಟ್ಸ್ ಇಟ್, IP ಅಸೈನ್ ಆಯ್ತು. ಸೊ ವೆರಿಫೈ ಮಾಡೋಣ. IP config ಸೊ ಓಕೆ, ಸೊ IP ಅಸೈನ್ ಆಯ್ತು. ಓಕೆ ಫೈನ್. ಸೊ ಸಿಮಿಲರ್ ಇಲ್ಲೂ ಸೇಮ್ ಕಾನ್ಫಿಗರೇಷನ್ ಮಾಡೋಣ. ಸೊ ಸಿಮಿಲರ್ ವಿಲ್ ಕಾನ್ಫಿಗರ್ ಹಿಯರ್ desktop. Here IP will be this one, 10.20.1.10 network, sorry, 10 IP. Then subnet mask /24, CRDR24, we call it CRDR, then 0. Okay. So then for this will be the gateway. So here I'll assign 10.20.1.1 network. Okay. So this is my gateway for this PC, 1.1. So fine. So I done the IP assignment. So verify the IP config. Okay, so I done the IP configuration. Okay, so now let's try to ping from source to destination. Okay, so as we know, this is our source, and here we have the destination. So right side we have the destination. Okay, so let's try to ping the IP. Okay, so ping. So our destination is 10.20.1.10 networks, correct? So as we know, so this is our destination, this is our source. So let's try to ping. So now ping is not working, correct? So because we don't have any configuration in routing tables or routers, so it will not reachable. Even gateway also not reachable. If we try to ping the gateway, so this is our gateway, right? So that will be not being reachable. 1.1, that will not reachable. Okay, so there is no response. It will come packet loss with timeout. So we'll do IP assignments. Okay, so ಇದಕ್ಕೆ ಏನ್ ಮಾಡೋಣ ಅಂದ್ರೆ ಫಸ್ಟ್ IP assign ಮಾಡೋಣ, ಎಲ್ಲಾ ಪೋರ್ಟ್ಗೆ IP assign ಮಾಡೋಣ. ಸೊ ರೌಟರ್ 1. ಓಕೆ, ಸೊ ರೌಟರ್ 1ಗೆ ಒಂದು IP assign ಮಾಡೋಣ. ಸೊ ಇಲ್ಲಿ ಬೇಕಾದ್ರೆ ನೋಟ್ ಮಾಡೋಣ, ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಈ ಇಂಟರ್ಫೇಸ್ಗೆ IP ಏನಾಗುತ್ತೆ 10 ಡಾಟ್. ಓಕೆ, ಸೊ FA0/0ಗೆ IP ಏನಾಗುತ್ತೆ 10.10.1.1. ಓಕೆ, ಸೊ ದಿಸ್ ವಿಲ್ ಬಿ ದ IP. ಸೊ ದೆನ್ ಸೊ ಈ ಕಡೆ ಏನ್ IP ಆಗುತ್ತೆ, FA0/1ಗೆ IP ಏನಾಗುತ್ತೆ 10.1.1.1. ಓಕೆ, ಸೊ ದೆನ್ ಸೊ ಈ ಕಡೆ ಒಂದು IP ಬೇಕು ನಮಗೆ 10 ಡಾಟ್ ಸೇಮ್ ನೆಟ್ವರ್ಕ್ ಅಲ್ಲಿ 10.1.1.2. ಓಕೆ, ಸೊ ವಿಚ್ ಇಂಟರ್ಫೇಸ್ ಇಸ್ ದಿಸ್? Okay, so this one for this interface FA0/0. Okay, ಈ ಇಂಟರ್ಫೇಸ್ಗೆ. ಸೊ ನೆಕ್ಸ್ಟ್ ನಮಗೆ ಈ ಇಂಟರ್ಫೇಸ್ಗೆ ಒಂದು IP ಅಸೈನ್ ಮಾಡಬೇಕು. ಸೊ ಫಾರ್ ದಿಸ್
Okay, so we'll assign FA0/1. So 10 dot different network, 10 dot two networks, okay, 1.1. So this side 1.1. Meeting will got end. So then this side one I needed. So this side FA0/0 10.2.1.2 IP address. Okay, so similar I need here also. So similar I need here also. FA0/1. So this is third network, okay, 10.3 network, 1.1 IP. So similar I need here one IP address, okay. So this will be 10.3.1.2 two IP address, okay. So similar I need this one, FA0/1, that will be 10.20 network, okay. So 20.1. Fine. So this is the IP address. So I need to assign now FA0/0. ಸೊ ಸಿಂಪಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ರೌಟರ್ ಒನ್ ಇಂದ ರೌಟರ್ ಟೂಗೆ ಏನ್ ಕನೆಕ್ಟಿವಿಟಿ ಇದೆ ಅಲ್ಲ, ಸೊ ಆ ಎರಡು ಪೋರ್ಟು ಒನ್ ನೆಟ್ವರ್ಕ್ ಅಲ್ಲಿ ಇರಬೇಕು. ಓಕೆ, ಸೊ ರೌಟರ್ ಒನ್ ಇಂದ ರೌಟರ್ ಟೂಗೆ. ಸೊ ಸಿಮಿಲರ್ ರೌಟರ್ ಟೂ ಇಂದ ರೌಟರ್ ತ್ರೀಗೆ ಏನಿದೆ ಸೇಮ್ ನೆಟ್ವರ್ಕ್ ಅಲ್ಲಿ ಇರಬೇಕು. ಇಲ್ಲ ಅಬ್ಸರ್ವ್ ಮಾಡ್ಬೋದು. ಸೊ ಇವಾಗ ರೌಟರ್ ಟೂ ಅಲ್ಲಿ ಫಸ್ಟ್ ಇಂಟರ್ಫೇಸ್ ಏನಿದೆ ಟೂ ನೆಟ್ವರ್ಕ್ ಅಲ್ಲಿ ಇದೆ. ಸೊ ಅದೇ ಎಲ್ಲಿ ಕನೆಕ್ಟ್ ಆಗ್ತಾ ಇರೋದು ರೌಟರ್ ತ್ರೀಗೆ ಕನೆಕ್ಟ್ ಆಗ್ತಾ ಇದೆ. ಸೊ ಆ ತ್ರೀಗೆ ಕನೆಕ್ಟ್ ಆಗಿರೋ ಇಂಟರ್ಫೇಸು ಟೂ ನೆಟ್ವರ್ಕ್ ಅಲ್ಲೇ ಇರಬೇಕು. ಓಕೆ, ಸೊ ನೆಕ್ಸ್ಟ್ ಯಾವ್ದು ಹೋಗ್ತಾ ಇದೆ ಅದು ಡಿಫರೆಂಟ್ ನೆಟ್ವರ್ಕ್ ಅಲ್ಲಿ ಹೋಗ್ಬೇಕು. ಸೊ ಇವಾಗ ತ್ರೀ ಇಂದ ಈ ಇಂಟರ್ಫೇಸ್ FA0/1 ಎಲ್ಲಿ ಇದೆ, ಸೊ ಅದು ನೆಕ್ಸ್ಟ್ ಎಲ್ಲಿ ಕನೆಕ್ಟ್ ಆಗ್ತಾ ಇದೆ ರೌಟರ್ ಫೋರ್ ಕನೆಕ್ಟ್ ಆಗ್ತಾ ಇದೆ. ಸೊ ರೌಟರ್ ಫೋರ್ ಯಾವ ಇಂಟರ್ಫೇಸ್ ಕನೆಕ್ಟ್ ಆಗ್ತದೆ FA0/0 ಕನೆಕ್ಟ್ ಆಗ್ತದೆ. ಸೊ ಅದು ಸೇಮ್ ನೆಟ್ವರ್ಕ್ ಅಲ್ಲಿ ಇರಬೇಕು. ಸೊ ದಿಸ್ ಇಸ್ ದ ಸಿಂಪಲ್ ಕಾನ್ಫಿಗರೇಷನ್. Okay, so we'll come to the router one and we'll start the configuration. So IP, just IP assign ಮಾಡೋಣ. Okay, so routing ಇನ್ನ ಸ್ಟಾರ್ಟ್ ಮಾಡಿಲ್ಲ ನಾವು, just IP assign ಮಾಡ್ತಾ ಇದೀವಿ, that's it. Okay, so config terminal, so interface FA0/0, FA0/0, then IP space address, then the IP address. So 10.10.1.1. Okay, so then subnet mask, as we know, /24 255.255.255.0. Okay, so done. And already we enabled the port. No need to do shut, no shut. Okay, so I done the IP address for this interface. So similar, I have to assign this interface. Okay, so I interface FA0/1, then IP address 10.1.1/24.0. Okay, so done. So I done the configuration for router one. IP address configuration, I done it here. Okay, so then let's move to router two. Router two. So similar, we'll do IP assignment. Okay, so then config terminal interface FA0/0, then IP address here 10.1.1.2 IP, then subnet mask 255.255.255.0. As we know, this is our /24 IP address. Okay, so then fine. So FA0/1, similar interface FA0/1 IP address. This is different network, 10.2 network. 1.1.1/255.255.255.0. Okay, done. So router 2 is done. So let's move to router 3. Router 3, similar config terminal interface FA0/0 will be two network 10.2.1. IP address. IP address 10.2.1.2 255.255.255.0/24. Then exit interface FA1 0/1. So this side, this is the network. IP address 10.3.1.1/24 255.255.0. Then exit. So we done the configuration for router 3. Fine. Let's move to router 4.
So router 4. So router 4, we have two networks, correct? Config terminal, interface, FA 0/0 belongs to network 3, IP address 10.3.1.2, then 255.255.255.0, then exit, then interface FA 0/1 belongs to 20 network. So this side 20 network, IP address 10 dot 20.1.1, 255.255.255.0, then fine. So we the interface configuration. Okay. So now. Okay. So let's verify the interface config. So I'm in router 4 now. So let's change the host name so that you can easily understand. Uh, Host name R4. I'll mention R4 for this. Okay. So in the R4, show IP interface brief. Oh no. So IP interface brief. Okay. So IP assignment is done. ಸೊ R4ಗೆ ನೋಡ್ಬೋದು. ಸೊ ಎರಡು ನೆಟ್ವರ್ಕ್ ಇದಾವೆ ಕರೆಕ್ಟಾ. FA 0/0 belongs to 3 network, 10.3 network. Okay. Then FA 0/1, this side 10.20 network, 20.1.1. Okay. So here it is showing up, no issues. So this is, looks good. So let's copy this. Okay, fine. So R4 is good. So let's verify R3. So this one. So host name, let's change first R3. Okay, so then let's verify the interface. So R3 is having two network, correct? FA 0/0 belongs to 10.2 network. FA 0/1 belongs to 3 network. So this is good. 1 and 2. Fine, this is looks good. Then let's come to R2, router 2. Host name, let's change the host name, router 2. Then end, then verify the config. Okay, so router 2, FA 0/0 belongs to 10.1 network, then FA 0/1 belongs to 10.2 networks. Okay, so this is the IP address. So this is also looks good. Then finally, let's come to router 1. So let's change the host name first. Host name router 1. Okay, so then end, then verify the config, interface config. Fine. So router 1, FA 0/0. So this is 10.10 network, and FA 0/1 belongs to 10.1.1 network. Okay. So we done the IP assignment. So now let's try to ping the gateway and destination from PC0. So this is source PC. So first to gateway. So gateway reach agutta nodona. So let's verify the ping 10.10.10. Sorry, 1.1. So now gateway is reachable. So because this is direct connected. Okay, direct connection. So that's why I'm able to reach here. But let's try to ping destination. So our destination is what? So this PC, correct? So let's try to ping that 10.20.1 network. So it is saying destination host unreachable. So that means I'm not able to reach. So let's try to ping this one. This is different network, right? So 10.1 network. So let's try to ping that network because I'm able to reach the router, correct? So the router interface FA 0/0, but I have to cross the router. So let's try to ping if I am crossing 10.1.1.1. So this interface IP address 10.1.1.1. So here I'm able to reach 10.1.1.1. Yeah. So I'm able to reach this route, like this one. Okay. FA 0/0. So let's try to ping this network 10.1.1.2. Okay. So let's try to ping this network. So this interface. See here. No, I'm not able to reach this interface.
So I can cross this router. So, but I'm not able to reach this interface. So now I need a routing. Okay. ಸೊ ಈ routerಗೆ ಸೊ ನಾವು ಇವಾಗ ಟಿಲ್ ಈ ರೌಟರ್ ಕ್ರಾಸ್ ಮಾಡ್ತಾ ಇದೀವಿ, ಬಟ್ ಇವಾಗ ರೌಟರ್ ಇಂದ ಆಚೆ ಹೋಗಕ್ ಆಗ್ತಾ ಇಲ್ಲ ನಾವು. ಓಕೆ, ಸೊ ನೆಕ್ಸ್ಟ್ ರೌಟರ್ ರೀಚ್ ಮಾಡಕ್ ಆಗ್ತಾ ಇಲ್ಲ. ಸೊ ಇವಾಗ ನಮ್ಗೆ ಬೇಕಾಗಿರೋದು ರೌಟಿಂಗ್. ಸೊ ನಾವು ಇವಾಗ ಏನ್ ಮಾಡೋಣ ಅಂದ್ರೆ ಸ್ಟ್ಯಾಟಿಕ್ ರೌಟಿಂಗ್ ಮಾಡೋಣ. ಸೊ ಫಸ್ಟ್ ನಾವ್ ಏನ್ ಮಾಡೋಣ, ಫಸ್ಟ್ ವೆರಿಫೈ ಮಾಡೋಣ ನಮ್ದು ರೌಟಿಂಗ್ ಟೇಬಲ್ ವೆರಿಫೈ ಮಾಡೋಣ ರೌಟರ್ ಒನ್ ನಲ್ಲಿ. ಸೊ ನಮ್ಮ ಹತ್ರ ಯಾವ ಯಾವ ನೆಟ್ವರ್ಕ್ ಕನೆಕ್ಟ್ ಇದಾವು ಅಂತ. ಓಕೆ, ಸೊ ರೌಟಿಂಗ್ ಟೇಬಲ್ ಚೆಕ್ ಮಾಡಕ್ಕೆ ಏನು, ಶೋ ಐ ಪಿ ರೌಟ್. ಓಕೆ, ಸೊ ದಿಸ್ ಇಸ್ ದ ಕಮಾಂಡ್ ಟು ವೆರಿಫೈ ದ ರೌಟಿಂಗ್ ಟೇಬಲ್. ಸೊ ಇವಾಗ ನೋಡ್ಬೋದು ರೌಟರ್ ಒನ್ಗೆ ಯಾವ ಯಾವ ನೆಟ್ವರ್ಕ್ ಗೊತ್ತು. ಓಕೆ, ಸೊ ರೌಟರ್ ಒನ್ಗೆ 10.1.10 ನೆಟ್ವರ್ಕ್ ಗೊತ್ತು. ಸೊ 10.1 ಅಂದ್ರೆ ಈ ನೆಟ್ವರ್ಕ್. ಸೊ ರೌಟರ್ ಒನ್ಗೆ ಈ ನೆಟ್ವರ್ಕ್ ಗೊತ್ತು. ಸೊ ದೆನ್ ರೌಟರ್ ಒನ್ಗೆ 10.10.1 ನೆಟ್ವರ್ಕ್ ಗೊತ್ತು. ಸೊ ಯಾಕಂದ್ರೆ ಇದು ಡೈರೆಕ್ಟ್ ಅದಕ್ಕೆ ಕನೆಕ್ಟ್ ಆಗಿದಾವೆ, ಸೊ ಅದಕ್ಕೆ ಗೊತ್ತು. ಬಟ್ ಈ ನೆಟ್ವರ್ಕ್ ರೌಟರ್ ಒನ್ಗೆ ಗೊತ್ತಿಲ್ಲ. ಸೊ ಈ ಕಡೆ ಏನಿದೆ ಅದಕ್ಕೆ ಏನು ಗೊತ್ತಿಲ್ಲ. ಸೊ ಆಚೆ ನೆಟ್ವರ್ಕ್. ಸೊ ಇದು ಏನ್ ಇಂಡಿಕೇಟ್ ಮಾಡ್ತಾ ಇದೆ ನಮಗೆ, ಸಿ ಅಂದ್ರೆ ಡೈರೆಕ್ಟ್ ಕನೆಕ್ಟೆಡ್ ಅಂತ. ಓಕೆ, ಸೊ ಜಸ್ಟ್ ಇಂಡಿಕೇಟ್ ಮಾಡ್ತಾ ಇದೆ. ಸ್ಟ್ಯಾಟಿಕ್ ಅಂದ್ರೆ ಎಸ್ ಅಂತ ಬರುತ್ತೆ ಅಲ್ಲಿ. ಓಕೆ, ಸಿ ಅಂದ್ರೆ ಡೈರೆಕ್ಟ್ ಕನೆಕ್ಟೆಡ್. ಸೊ ಇಲ್ಲಿ ನೋಡ್ಬೋದು ಗೈಡೆನ್ಸ್ ಕೊಟ್ಟಿದ್ದಾರೆ. ಸಿ ಅಂದ್ರೆ ಕನೆಕ್ಟೆಡ್, ಸೊ ಎಸ್ ಅಂದ್ರೆ ಸ್ಟ್ಯಾಟಿಕ್, ಆರ್ ಅಂದ್ರೆ ರಿಪ್, ಸೊ ಎಂ ಅಂದ್ರೆ ಇದೆಲ್ಲ ಮೊಬೈಲ್, ಇದೆಲ್ಲ ಯೂಸ್ ಆಗಲ್ಲ. ಸೊ ಲೆಟ್ಸ್ ಲೀವ್ ಇಟ್. ಸೊ ಬಿ ಅಂದ್ರೆ ಬಿಜಿಪಿ ಬರುತ್ತೆ. ಸೊ ದೆನ್ ಇಯರ್ ಓ ಅಂದ್ರೆ ಓ ಎಸ್ ಪಿ ಎಫ್. ಸೊ ಐ ಎ ಅಂದ್ರೆ ಇಂಟರ್ ಏನೋ ಅಂತಾರೆ. ಸೊ ಲೈಕ್ ಇಂಟರ್ ಅಂತಾರೆ. ಸೊ ಅಂದ್ರೆ ಲೈಕ್ ಇಂಟರ್ನಲ್ ಆಗಿ ಯೂಸ್ ಮಾಡ್ತಾರೆ. ಸೊ ಒಂದು ಏರಿಯಾ ಲೈಕ್ ಒಂದು ಆಫೀಸ್ ಎನ್ವೈರ್ಮೆಂಟ್ ಅಲ್ಲಿ, ಲ್ಯಾನ್ ಎನ್ವೈರ್ಮೆಂಟ್, ಅದನ್ನ ಐ ಎ ಅಂತಾರೆ, ಇಂಟರ್ನಲ್ ಅಂತಾರೆ. ಸೊ ಇಂಟ್ರಾ ಏರಿಯಾ, ಸೊ ಅಂದ್ರೆ ನಾವು ಇಂಟ್ರಾ ನೆಟ್ ಅಂತೀವಲ್ಲ, ಸೊ ಆತರ. ಸೊ ಇಂಟ್ರಾ ಏರಿಯಾ, ಸೊ ವಿದಿನ್ ದ ನಮ್ಮ ಆಫೀಸು, ಅದಕ್ಕೆ ನಾವು ಐ ಎ ಅಂತೀವಿ. ಸೊ ದೆನ್ ಈ ಒಂದು ಇದೆಯಲ್ಲ, ಸೊ ಇದು ಎಕ್ಸ್ಟರ್ನಲ್ ಆಗುತ್ತೆ. ಸೊ ಎಕ್ಸ್ಟರ್ನಲ್ ನೆಟ್ವರ್ಕ್ ಅಂದ್ರೆ ಆಚೆ, ಸೊ ಬೇರೆ ಸೆಪರೇಟ್ ನೆಟ್ವರ್ಕ್ ಅಂತ ಅರ್ಥ. ಓಕೆ, ಸೊ ದೆನ್ ಐ ಇಂಡಿಕೇಟ್ ಮಾಡುತ್ತೆ ಐ ಎಸ್ ನಿಮ್ದು IS ಪ್ರೋಟೋಕಾಲ್, IS ನಿಮ್ಗೆ ಗೊತ್ತು. ಸರ್ವಿಸ್ ಪ್ರೊವೈಡರ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ನೋಡಿ, ಲೆವೆಲ್ 1, ಲೆವೆಲ್ 2 ಅಂತ. ಸೊ ಅದರ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಅದರಲ್ಲಿ. ಐ ಎಸ್ ಅಲ್ಲಿ ಐ ಎ ಅಂತಾನೂ ಇದೆ, ಅಂದ್ರೆ ಇಂಟ್ರಾ ಏರಿಯಾನೂ ಇದೆ. ಓಕೆ, ಸೊ ದಿಸ್ ಇಸ್ ದ ಲೈಕ್ ಇಂಡಿಕೇಶನ್. Okay, so now we know only this router knows connected network. Simple, okay? Only connected network this router knows. So similar, this router also knows the connected network. That means 10.1.1.0 network, then 10.12.0 network. So here below I can see, right? So let's verify. Uh, so how many networks router 2 knows? So IP route. So here it is. See 10.1.1 networks. That means this network. Here it is connected, right? So that's why this router knows this network. So then 10.2.1 networks. That means this interface is connected to this network. So that's why this router is knows these two network. So similar, router 3 will know two network and three network. That means direct connected interface are there. So similar, router 4 will knows three network and 20 network. Okay. So this is the concept. So now this router doesn't know these networks, two networks, one networks, 10 networks. And these router doesn't know this side network. And similar, this router doesn't know this network, and this router doesn't know this side network. So this is the concept. ಸಿಂಪಲ್. ಅದಕ್ಕೆ ಏನ್ ಸಿಂಪಲ್ ಅಂದ್ರೆ ಕನೆಕ್ಟ್ ಮಾಡಿದಾಗ ಅದಕ್ಕೆ ಏನ್ ಕನೆಕ್ಟ್ ಇದೆ ಅದು ನೆಟ್ವರ್ಕ್ ಮಾತ್ರ ಗೊತ್ತಿರುತ್ತೆ. ಸೊ ಮುಂದೆ ಏನ್ ನಡೀತಾ ಇದೆ ನಮ್ಗೆ ಗೊತ್ತಿಲ್ಲ, ಅಷ್ಟೇ ಸಿಂಪಲ್. ಅದಕ್ಕೆ ಅದು ಮುಂದೆ ಪ್ಯಾಕೆಟ್ ಫಾರ್ವರ್ಡೇ ಮಾಡಲ್ಲ. ಸೊ ಅದಕ್ಕೆ ರೌಟಿಂಗ್ ಬೇಕಾಗುತ್ತೆ. ಸೊ ರೌಟ್ ಹೇಳ್ಬೇಕು ಅದಕ್ಕೆ. ಸೊ ಇವಾಗ ನಾವೇನ್ ಮಾಡೋಣ ಅಂದ್ರೆ ಈ ರೌಟರ್ಗೆ ಮ್ಯಾನ್ಯುವಲಿ ಕಾನ್ಫಿಗರ್ ಮಾಡೋಣ. ಸೊ ಇದಕ್ಕೆ ಹೇಳೋಣ, ಸೊ ಇದು 2 ಒಂದು ನೆಟ್ವರ್ಕ್ ನಿನ್ನ ಹತ್ರ ಇದೆಯಪ್ಪ, 3 ಒಂದು ನಿನ್ನ ಹತ್ರ ಇದೆಯಪ್ಪ, 4 ಇದು 10-20 ನೆಟ್ವರ್ಕ್ ನಿನ್ನ ಹತ್ರ ಇದೆ. ಸೊ ಈ ರೌಟ್ ಇಂದ ನೀನು ಹೋಗ್ಬೇಕು ಅಂತ ಅದಕ್ಕೆ ನಾವು ಹೇಳೋಣ. ಓಕೆ, ಮ್ಯಾನ್ಯುವಲಿ ಹೇಳೋಣ ಅದಕ್ಕೆ. ಸೊ ಮ್ಯಾನ್ಯುವಲಿ ಹೆಂಗ್ ಹೇಳೋಣ ಅಂದ್ರೆ, ಸೊ ರೌಟರ್ ಒನ್ ನಲ್ಲಿ ಹೋಗೋಣ. ಸೊ ಕಾನ್ಫಿಗ್ ಟರ್ಮಿನಲ್. ಸೊ ಫಸ್ಟ್ ಈ ರೌಟರ್ಗೆ 10.1 ನೆಟ್ವರ್ಕ್ ಅಂತೂ ಗೊತ್ತು, ಆಲ್ರೆಡಿ ಡೈರೆಕ್ಟ್ ಕನೆಕ್ಟ್ ಇದೆ. ಸೊ ಅದಕ್ಕೆ ತೊಂದರೆ ಇಲ್ಲ. ಸೊ ಅದಕ್ಕೆ ಏನ್ ಗೊತ್ತಿಲ್ಲ, ಈ ನೆಟ್ವರ್ಕ್ ಗೊತ್ತಿಲ್ಲ. ಸೊ ಈ ನೆಟ್ವರ್ಕ್ ಗೊತ್ತಿಲ್ಲ, ಮತ್ತೆ ನಮ್ಗೆ ಈ ಗೊತ್ತಿಲ್ಲ, ಆಚೆ ಹೋಗ್ತಾ ಇರೋದು 10.20 ನೆಟ್ವರ್ಕ್. ತ್ರೀ ನೆಟ್ವರ್ಕ್ ಅದಕ್ಕೆ ಹೇಳ್ಬೇಕು ನಾನು ಇವಾಗ, ಕರೆಕ್ಟಾ? ಸೊ ಲೆಟ್ಸ್ ಸೇ ಐ ಪಿ ರೌಟ್. ಸೊ ಇದು ಕಮಾಂಡ್. ಓಕೆ, ಐ ಪಿ ರೌಟ್. ಸೊ ಐ ಪಿ ರೌಟ್ ಕಮಾಂಡ್. ಸೊ ಇವಾಗ ಏನ್ ಹೇಳ್ತೀನಿ ಅಂದ್ರೆ ನಾನು ಫಸ್ಟ್ ಅದಕ್ಕೆ ನೆಕ್ಸ್ಟ್ ನೆಟ್ವರ್ಕ್ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೆಟ್ವರ್ಕ್ ಯಾವುದು, 10.2.1.0 ನೆಟ್ವರ್ಕ್. ಸೊ ಇದಕ್ಕೆ ಹೇಳ್ತಾ ಇದ್ದೀನಿ, ಇದು ನಿಂದು ಇದು ನೆಟ್ವರ್ಕ್ ಇದೆ, ನೆಕ್ಸ್ಟ್ ನಿನ್ಗೆ ನೆಟ್ವರ್ಕ್ ಇದೆ.
ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಸಬ್ನೆಟ್ ಮಾಸ್ಕ್ ಯಾವ ಸಬ್ನೆಟ್ ಅಲ್ಲಿ ಇದೆ, ಅದು /24 ಇದೆ ನಮ್ಗೆ ಗೊತ್ತಿರೋದು. 255.255.0 ಇದೆ. ಸೊ ಅದಕ್ಕೆ ರೀಚ್ ಆಗ್ಬೇಕಂದ್ರೆ ಎಲ್ಲಿಂದ ಹೋಗ್ಬೇಕು, ನಿನ್ಗೆ ಗೇಟ್ ವೇ ಯಾವುದು ಅಂದ್ರೆ, ಗೇಟ್ ವೇ ಅಂದ್ರೆ ನಾವು ನೆಕ್ಸ್ಟ್ ಹಾಪ್ ಅಂತೀವಿ. ನೆಕ್ಸ್ಟ್ ಹಾಪ್ ನಿಂದು ಯಾವುದು, ನೆಕ್ಸ್ಟ್ ಹಾಪ್ ಇದು ಅದಕ್ಕೆ ಕರೆಕ್ಟಾ. ಸೊ ಈ ರೌಟರ್ ಕ್ರಾಸ್ ಮಾಡಿ ಹೋಗ್ಬೇಕಂದ್ರೆ ಇದೆ ಅದಕ್ಕೆ ದಾರಿ. ಫಸ್ಟ್ ಇಲ್ಲೇ ರೀಚ್ ಆಗ್ಬೇಕು, ಅದು ಆಮೇಲೆ ಹೋಗುತ್ತೆ ಕರೆಕ್ಟಾ. ಸೊ ಇದ್ರದ IP ಅಡ್ರೆಸ್ ಏನು, 10.1.1.2. ಸೊ ಐ ವಿಲ್ ಅಸೈನ್ ದಿಸ್ IP ಅಡ್ರೆಸ್ 10.1.1.2. ಸೊ ಸಿಂಪಲ್ ಇಲ್ಲಿ ಇದು ನೆಟ್ವರ್ಕು, ನೆಕ್ಸ್ಟ್ ನೆಟ್ವರ್ಕು. ದೆನ್ ಅದು ನೆಟ್ವರ್ಕ್ ಯಾವ ಸಬ್ನೆಟ್ ಅಲ್ಲಿ ಇದೆ, /24 ಅಲ್ಲಿ ಇದೆ. ದೆನ್ ನೀನು ಆಚೆ ಅಲ್ಲಿಂದ ಕ್ರಾಸ್ ಮಾಡಿ ಹೋಗಕ್ಕೆ, ಆ ನೆಟ್ವರ್ಕ್ಗೆ ರೀಚ್ ಆಗಕ್ಕೆ ನಿನ್ಗೆ ಇದು ನೆಕ್ಸ್ಟ್ ಹಾಪ್ IP ಅಡ್ರೆಸ್. ಸಿಂಪಲ್. ಓಕೆ, ಸಿಮಿಲರ್ ಹೇಳ್ತಾ ಇದ್ದೀನಿ. ಸೊ ದೆನ್ ನೆಕ್ಸ್ಟ್, ಸೊ ಸಿಮಿಲರ್ ನಾನು ಈ ನೆಟ್ವರ್ಕ್ ಹೇಳ್ಬೇಕಲ್ಲ ಅದಕ್ಕೆ. ಸೊ ಈ ನೆಟ್ವರ್ಕ್ ಹೇಳ್ಬೇಕಂದ್ರೆ ಸಿಮಿಲರ್ ಕಾನ್ಫಿಗರೇಷನ್. ಸೊ ಫಸ್ಟ್ ನಾನೇನ್ ಹೇಳ್ತಾ ಇದ್ದೀನಿ, ನೆಟ್ವರ್ಕ್. ಸೊ ಟಿಲ್ ಹಿಯರ್ ನೆಟ್ವರ್ಕ್ ಹೇಳ್ತಾ ಇದ್ದೀನಿ. IP ರೌಟ್ 10.3 ನೆಟ್ವರ್ಕ್. ಸೊ ನೆಕ್ಸ್ಟ್ ನೀನು ಹೋಗ್ಬೇಕು ಇಲ್ಲಿ ನೆಟ್ವರ್ಕ್ 3ಗೆ ಹೋಗ್ಬೇಕು. ಓಕೆ, ಸೊ ಅದು ಯಾವ ಸಬ್ನೆಟ್ ಅಲ್ಲಿ ಇದೆ, /24 ಅಲ್ಲಿ ಇದೆ. ಸೊ ಅದಕ್ಕೆ ನೀನು ಎಲ್ಲಿಂದ ಹೋಗ್ಬೇಕು, ಸೊ ಅದು ಇಲ್ಲಿಂದಾನೇ ಕ್ರಾಸ್ ಆಗಿ ಮುಂದೆ ಹೋಗ್ಬೇಕು ಕರೆಕ್ಟಾ. ಸೊ ನೆಕ್ಸ್ಟ್ ಸ್ಟಾಪ್ ಇದೆ ನಿನಗೆ. ಸೊ ಈ ನೆಟ್ವರ್ಕ್ ರೀಚ್ ಆಗಕ್ಕೂ ನೆಕ್ಸ್ಟ್ ಸ್ಟಾಪ್ ಸೇಮ್. ಓಕೆ, ಸೊ ನೋ ಚೇಂಜಸ್. ಸೊ ಸಿಂಪಲ್, ಎಂಟರ್ ಮಾಡ್ತಾ ಇದ್ದೀನಿ. ಸೊ ದೆನ್ ನೆಕ್ಸ್ಟ್ ಇನ್ನೊಂದು ನೆಟ್ವರ್ಕ್ ಹೇಳಬೇಕು. ಇನ್ನೊಂದು ನೆಟ್ವರ್ಕ್ ನಮ್ದು ಏನಿದೆ, 10.20 ನೆಟ್ವರ್ಕ್ ಇದೆ. ಸೊ ನೆಕ್ಸ್ಟ್ ನೆಟ್ವರ್ಕ್ ನಿನಗೆ 10.20. ಓಕೆ, 10.20. ಸೊ ಅದು ಯಾವ ಸಬ್ನೆಟ್ ಅಲ್ಲಿ ಇದೆ, /24 ಅಲ್ಲೇ ಇದೆ. ಓಕೆ, ಸೊ ನಿನ್ಗೆ ಅದಕ್ಕೆ ರೀಚ್ ಆಗಕ್ಕೆ ನಿನ್ಗೆ ನೆಕ್ಸ್ಟ್ ಸ್ಟಾಪ್ ಯಾವುದು ಇದೆ, FA0/0 ಸೇಮ್ ನೆಕ್ಸ್ಟ್ ಸ್ಟಾಪ್. ನೆಕ್ಸ್ಟ್ ಸ್ಟಾಪ್ ಅದಕ್ಕೆ ಚೇಂಜ್ ಆಗ್ತಾ ಇಲ್ಲ. ಓಕೆ, ಸೊ ಇನ್ ಕೇಸ್ ಇಲ್ಲಿ ಏನಾದ್ರೂ ರೌಟರ್ ಇದ್ರೆ ಅವಾಗ ನೆಕ್ಸ್ಟ್ ಸ್ಟಾಪ್ ಇಲ್ಲಿಂದಾನು ಕೊಡ್ಬೋದಿತ್ತು ನಾನು, ಇಲ್ಲಿಂದ ನೀನ್ ರೀಚ್ ಆಗೋಪ್ಪ. ಬಟ್ ನಮ್ಮ ಹತ್ರ ಏನೇ ಒಂದೇ ದಾರಿ ಇದೆ. ಸೊ ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ, ಒಂದೇ ನಿನ್ಗೆ ನೆಕ್ಸ್ಟ್ ಸ್ಟಾಪ್. ಸೊ ಇಲ್ಲಿ ಮುಂದೆ ಎಷ್ಟು ಬೇಕಾದ್ರೂ ಹೋಗಿರ್ಲಿ, ಬಟ್ ನೆಕ್ಸ್ಟ್ ಸ್ಟಾಪ್ ನಿನ್ಗೆ ಒಂದೇ. ಓಕೆ, ಸೊ ಸಿಂಪಲ್. ಸೊ ಇವಾಗ ನನಗೆ ರೌಟಿಂಗ್ ಆಯ್ತು. ಸೊ ಏನ್ ಮಾಡೋಣ, ಸೊ ರೌಟರ್ 1 ಕಾನ್ಫಿಗರೇಷನ್ ಮುಗೀತು, ಸ್ಟಾಟಿಕ್ ರೌಟಿಂಗ್ ಮುಗೀತು. ಸೊ ಇವಾಗ ಜಸ್ಟ್ ವೆರಿಫೈ ಮಾಡೋಣ, ಶೋ IP ರೌಟ್. ಓಕೆ, ಸೊ ಏನಾದ್ರೂ ಆಯ್ತಾ ಇಲ್ಲಿ ಅಂತ. ಸೊ ಇವಾಗ ನೋಡ್ಬೋದು. ಸೊ ಸ್ಟಾಟಿಕ್ ರೌಟಿಂಗ್ ಆಯ್ತು. ಸೊ ಮುಂಚೆ ಏನಿತ್ತು ನಮ್ಗೆ, 10.1 ನೆಟ್ವರ್ಕ್ ಇತ್ತು, 10.10 ನೆಟ್ವರ್ಕ್ ಇತ್ತು, ರಿಮೈನಿಂಗ್ ಯಾವ್ದು ಇರ್ಲಿಲ್ಲ. ಸೊ ಇವಾಗ ಈ ರೌಟರ್ಗೆ ಗೊತ್ತಾಯ್ತು. ಸೊ ನಾನು 10.2 ನೆಟ್ವರ್ಕ್ ಹೋಗ್ಬೋದು, 3 ನೆಟ್ವರ್ಕ್ ಹೋಗ್ಬೋದು, 10T ನೆಟ್ವರ್ಕ್ ಹೋಗ್ಬೋದು. ಓಕೆ, ಸೊ ಇವಾಗ ಇದಕ್ಕೆ ಗೊತ್ತಾಯ್ತು. ನಾವು ಮ್ಯಾನ್ಯುವಲಿ ಕಾನ್ಫಿಗರ್ ಮಾಡಿದೀವಿ. ಸೊ ಅದಕ್ಕೆ ನಾನು ಹೇಳಿದೆ, ಇವಾಗ ಮ್ಯಾನ್ಯುವಲಿ ಕಾನ್ಫಿಗರ್ ಮಾಡಿದಲ್ಲ, ಇದೆಲ್ಲ ಹಂಗೆ ಇರುತ್ತೆ. ಆಟೋಮೆಟಿಕ್ಲಿ ಏನು ಚೇಂಜಸ್ ಆಗಲ್ಲ. ಇಲ್ಲಿ ನಾವು ಮತ್ತೆ ರೌಟರ್ ಅಲ್ಲಿ ಬಂದ್ಬಿಟ್ಟು ಕಾನ್ಫಿಗರ್ ಮಾಡೋ ಮಟ್ಟ ಏನು ಚೇಂಜಸ್ ಆಗಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಸ್ಟಾಟಿಕ್ ರೌಟಿಂಗ್, ಮ್ಯಾನ್ಯುವಲ್ ಕಾನ್ಫಿಗರೇಷನ್. ಓಕೆ, ಸಿಂಪಲ್. ಸೊ ಇವಾಗ ಈ ರೌಟರ್ಗೆ ಗೊತ್ತು, ಸೊ ಮುಂದೆ ಎಲ್ಲಿ ನೆಟ್ವರ್ಕ್ ಇದೆ ಅಂತ. ಬಟ್ ಸೆಕೆಂಡ್ ರೌಟರ್ಗೆ ಗೊತ್ತಿಲ್ಲ. ಸೊ ಸೆಕೆಂಡ್ ರೌಟರ್ ಅಲ್ಲಿ ಸಿಮಿಲರ್ ನಾವು ಕಾನ್ಫಿಗರ್ ಮಾಡಬೇಕು. ಸೊ ಓಕೆ, ಸೊ ದಿಸ್ ಒನ್ ಇಸ್ ಡನ್, ರೌಟರ್ 1 ಡನ್. ಸೊ ದೆನ್, ಸೊ ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗೋದು. ಸೊ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ಸಿಂಪಲ್, ಇದೆಲ್ಲ ಡೈರೆಕ್ಟ್ ಕನೆಕ್ಟೆಡ್, ನಿಮ್ಗೆ ಗೊತ್ತೇ ಗೊತ್ತು. ಸಿಂಪಲ್ ಆಗಿ ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ತಾ ಇದೆ, ಇದು ಡೈರೆಕ್ಟ್ ಕನೆಕ್ಟೆಡ್ ಅಂತ. ಸೊ ಇದು ಏನ್ ಹೇಳ್ತಾ ಇದೆ ಅಂದ್ರೆ, ಸೊ ಇದು ಒಂದು ನೆಟ್ವರ್ಕ್. ಓಕೆ, 10.2.1.0 ವಯಾ 10.1.1.2. ಅಂದ್ರೆ ವಯಾ ಅಂದ್ರೆ ನೀವು ಈ ನೆಟ್ವರ್ಕ್ಗೆ ರೀಚ್ ಆಗಕ್ಕೆ ಈ ನೆಕ್ಸ್ಟ್ ಹೋಪ್ ಇಂದ ನೀನು ಹೋಗ್ಬೇಕು. ಸಿಂಪಲ್ ಹೇಳ್ತಾ ಇದೆ ಅದು. ಆದ್ರೆ ಈ 10.2 ನೆಟ್ವರ್ಕ್ ಏನ್ ಕನೆಕ್ಟ್ ಆಗಿದೆ, ಈ ರೌಟರ್ 2 ಇಂದ ಮುಂದೆ ಕನೆಕ್ಟ್ ಆಗಿದೆ ಅಂತ ಅರ್ಥ. ಅದು ಈ ರೌಟರ್ 2 ಇಂದಾನೇ ಕನೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಸಿಂಪಲ್, 3 ನೆಟ್ವರ್ಕ್ ಸಿಮಿಲರ್. ಸೊ ರೌಟರ್ 3 ಇಂದಾನೇ ಕನೆಕ್ಟ್ ಆಗಿದೆ ಅಂತ ಅರ್ಥ ಅದು. ಓಕೆ, ಸಿಂಪಲ್, ವಯಾ 2. ಸೊ ಈ ನೆಟ್ವರ್ಕ್ ಹೋಗ್ಬೇಕಂದ್ರೆ ವಯಾ ದಿಸ್ ರೌಟರ್ ಮೇಲಿಂದ ಹೋಗ್ಬೇಕು ನೀನು. ಓಕೆ, ಸಿಂಪಲ್. ಸೊ ಸಿಮಿಲರ್ ಇದಕ್ಕೂ ಸೇಮ್. ಸೊ ನೆಕ್ಸ್ಟ್ ಹೋಪ್ ಇದೆ ನಮ್ಗೆ. ಸೊ ಈ ರೌಟರ್ ಇಂದಾನೆ ನಾನು ಆಚೆ ಹೋಗ್ಬೇಕು. ಓಕೆ, ಸಿಂಪಲ್. ಸೊ ಲೆಟ್ಸ್ ಡೂ ಫಿಗರೇಷನ್ ಫಾರ್ ರೌಟರ್ 2. ಸೊ ರೌಟರ್ 2, ಸೊ ಫಸ್ಟ್ ನೋಡೋಣ ರೌಟರ್ 2ಗೆ ಏನೇನ್ ಗೊತ್ತು. ಸೊ ರೌಟರ್ 2ಗೆ ಏನ್ ಗೊತ್ತು, 10.1 ನೆಟ್ವರ್ಕ್, 10.2 ನೆಟ್ವರ್ಕ್. ದಟ್ ಮೀನ್ಸ್ ರೌಟರ್ 2ಗೆ ಈ ನೆಟ್ವರ್ಕ್ ಗೊತ್ತು, ಈ ನೆಟ್ವರ್ಕ್ ಗೊತ್ತು. ಸೊ ಬಟ್ ಅದಕ್ಕೆ 10.3 ನೆಟ್ವರ್ಕ್ ಗೊತ್ತಿಲ್ಲ, 10.20 ನೆಟ್ವರ್ಕ್ ಗೊತ್ತಿಲ್ಲ, 10.10 ನೆಟ್ವರ್ಕ್ ಗೊತ್ತಿಲ್ಲ. ಸೊ ಅದಕ್ಕೆ 3 ನೆಟ್ವರ್ಕ್ ನಾನು ಕಾನ್ಫಿಗರ್ ಮಾಡಬೇಕು, ಮ್ಯಾನ್ಯುವಲಿ ಕಾನ್ಫಿಗರ್ ಮಾಡಬೇಕು. ಓಕೆ, ಸೊ ಸಿಂಪಲ್, ಕಾನ್ಫಿಗ್ ಟರ್ಮಿನಲ್, IP ರೌಟ್. ಸೊ ಫಸ್ಟ್ ನಾನು ರೈಟ್ ಸೈಡ್ ಪಾರ್ಟ್ ನ ಹೇಳ್ಕೊಡ್ತೀನಿ ಅದಕ್ಕೆ. ಓಕೆ, ಸೊ ರೈಟ್ ಸೈಡ್, ದಿಸ್ ಸೈಡ್. ಸೊ ಲೆಫ್ಟ್ ಸೈಡ್ ಆಮೇಲೆ ಹೇಳ್ಕೊಡ್ತೀನಿ. ಓಕೆ, ಸೊ ಫಸ್ಟ್ ಟೈಮ್ ರೈಟ್ ಸೈಡ್ ಅದಕ್ಕೆ ಯಾವ್ದು ಗೊತ್ತಿಲ್ಲ, 3 ನೆಟ್ವರ್ಕ್ ಗೊತ್ತಿಲ್ಲ ಅಲ್ಲ. ಸೊ 3 ನೆಟ್ವರ್ಕ್ ಹೇಳ್ಕೊಡೋಣ ಅದಕ್ಕೆ. ಸೊ ಸೊ 10.3.1.0. ಸೊ ಇದು ಸಬ್ನೆಟ್ ಅಲ್ಲಿ ಯಾವುದು 24 ಅಲ್ಲಿ ಇದೆ. ಓಕೆ,
ಸೊ 24 ಅಲ್ಲಿ ಇದೆ ಅಂತ ಹೇಳ್ತಾ ಇದೀನಿ ಅದಕ್ಕೆ. ಸೊ ಇದಕ್ಕೆ ನೀನ್ ರೀಚ್ ಆಗಕ್ಕೆ ನೆಕ್ಸ್ಟ್ ಸ್ಟಾಪ್ ಯಾವ್ದು ನಿನ್ಗೆ? ರೌಟರ್ ಟೂಗೆ ಇದು ನೆಕ್ಸ್ಟ್ ಸ್ಟಾಪ್. ಸೊ ಇದರದ IP ಅಡ್ರೆಸ್ ಏನಿದೆ? 2.1.2 ಇದೆ. ಸೊ ಓಕೆ, ಸೊ ಅದನ್ನ IP ಅಡ್ರೆಸ್ ಮಾಡೋಣ, 2.1.2. ಸೊ ಸಿಂಪಲ್ ಆಗಿ ರೌಟರ್ ಟೂಗೆ ಹೇಳ್ತಾ ಇದೀನಿ, ಈ ನೆಟ್ವರ್ಕ್ ಹೋಗ್ಬೇಕಂದ್ರೆ ಈ ನೆಕ್ಸ್ಟ್ ಸ್ಟಾಪ್ ಇಂದ ನೀನು ಆಚೆ ಹೋಗು ಅಂತ. ಸಿಂಪಲ್. ಓಕೆ. ಸೊ ಅದಕ್ಕೆ ಇನ್ನೊಂದು ನೆಟ್ವರ್ಕ್ ಗೊತ್ತಿಲ್ಲ ಅಲ್ಲ, 10.20 ನೆಟ್ವರ್ಕ್. ಈ ನೆಟ್ವರ್ಕ್ ಗೊತ್ತಿಲ್ಲ, So ಅದು ಹೇಳೋಣ ಅದಕ್ಕೆ ಮ್ಯಾನ್ಯುವಲಿ. ಸೊ 10.20 ನೆಟ್ವರ್ಕ್ ಸೊ ಅದು ನೀನು ಈ ನೆಕ್ಸ್ಟ್ ಹಾಪ್ ಇಂದಾನೆ ಹೋಗಂತ ಹೇಳ್ತಾ ಇದ್ದೀನಿ. ಓಕೆ ಫೈನ್. ಸೊ ಇವಾಗ ರೈಟ್ ಸೈಡ್ ಮುಗೀತು. ಓಕೆ, ರೈಟ್ ಸೈಡ್ ಅದಕ್ಕೆ ಹೇಳ್ಕೊಟ್ಟಿದೀವಿ. ಸೊ ಲೆಫ್ಟ್ ಸೈಡ್ ಹೇಳ್ಕೊಡ್ಬೇಕಲ್ಲ, ಈ ನೆಟ್ವರ್ಕ್ಗೆ ಹೆಂಗ್ ರೀಚ್ ಆಗ್ತೀಯಪ್ಪ ನೀನು ಅಂತ. ಸೊ ಅದಕ್ಕೆ ಹೇಗೆ ಹೇಳ್ಕೊಡೋಣ ಇವಾಗ? IP ರೌಟ್. ಸೊ ನಮ್ ನೆಟ್ವರ್ಕ್ ಯಾವುದು? 10.10 ನೆಟ್ವರ್ಕ್, ಕರೆಕ್ಟಾ? ಸೊ 10.10 ನೆಟ್ವರ್ಕ್, ಸಬ್ನೆಟ್ 255/24. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇವಾಗ ಈ ಕಡೆ ಹೋಗ್ಬೇಕಂದ್ರೆ ಸೊ ಯಾವ್ದು ನಿನ್ ನೆಕ್ಸ್ಟ್ ಸ್ಟಾಪ್? ನೀನು ಈ ಕಡೆಯಿಂದ ಲೆಫ್ಟ್ ಸೈಡ್ ಹೋಗ್ಬೇಕಂದ್ರೆ ನೀನ್ ರೈಟ್ ಸೈಡ್ ಅಂತೂ ನೆಕ್ಸ್ಟ್ ಸ್ಟಾಪ್ ಆಗಲ್ಲ, ಕರೆಕ್ಟಾ? ಸೊ ಈ ಡೈವರ್ಷನ್ ಅಲ್ಲಿ ಹೋಗ್ಬೇಕಂದ್ರೆ ಈ ಕಡೆಗೆ ನೆಕ್ಸ್ಟ್ ಸ್ಟಾಪ್ ಆಗ್ಬೇಕು, ಕರೆಕ್ಟಾ? ಸೊ ಇವಾಗ ನೆಕ್ಸ್ಟ್ ಸ್ಟಾಪ್ ಯಾವ್ದಾಗುತ್ತೆ? ಇದಾಗುತ್ತೆ, FA0/1 ಆಗುತ್ತೆ. ಸೊ ಸಿಂಪಲ್, ಇಲ್ಲಿ IP ಚೇಂಜ್ ಆಗುತ್ತೆ. ಸಾರಿ. ಸೊ ನೆಕ್ಸ್ಟ್ ಸ್ಟಾಪ್ IP ಚೇಂಜ್ ಆಗುತ್ತೆ. ಸೊ ಇಲ್ಲಿ ಚೇಂಜ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಸ್ಟಾಪ್ ಅದಕ್ಕೆ ಏನ್ ಹೇಳ್ತಾ ಇದೀವಿ ನಾವು? ರೌಟರ್ 1 ಇಂದ ಹೋಗಪ್ಪ ನೀನು ಅಂತ ಹೇಳ್ತಾ ಇದೀವಿ. ಸೊ ರೈಟ್ ಸೈಡ್ ಮೂವ್ ಆಗ್ಬೇಕಂದ್ರೆ ಈ ಕಡೆ ನೆಕ್ಸ್ಟ್ ಸ್ಟಾಪ್, ಲೆಫ್ಟ್ ಸೈಡ್ ಮೂವ್ ಆಗ್ಬೇಕಂದ್ರೆ ಈ ಕಡೆ ನೆಕ್ಸ್ಟ್ ಸ್ಟಾಪ್. ಸೊ ದಿಸ್ ಇಸ್ ದ ಕಾನ್ಫಿಗರೇಶನ್. ಸೊ ಇವಾಗ ಈ ರೌಟರ್ಗೂ ಹೇಳ್ಕೊಟ್ಟಿದೀವಿ ನಾವು. ಓಕೆ, ಸೊ ನೀನ್ ಎಲ್ಲಿ ಎಲ್ಲಿ ಹೋಗ್ಬೇಕಪ್ಪ ಅಂತ. ಸೊ ಎಲ್ಲಾ ರೌಟು ಅದಕ್ಕೆ ಹೇಳ್ಕೊಟ್ಟಿದೀವಿ. ಸೊ ಇವಾಗ ನಾನು ಶೋ IP ರೌಟ್ ಮಾಡಿದ್ರೆ ಸೊ ಅದಕ್ಕೆ ಎಲ್ಲಾ ನೆಟ್ವರ್ಕ್ ಗೊತ್ತಿರ್ಬೇಕು. ಸಿಂಪಲ್. ಸೊ ಇವಾಗ ನೋಡಿ, ಅದಕ್ಕೆ ಎಲ್ಲ ಗೊತ್ತು. ಸೊ ಇದೆಲ್ಲ ಡೈರೆಕ್ಟ್ ಕನೆಕ್ಟೆಡ್, ನೋ ಇಶ್ಯೂಸ್. ಸೊ ರಿಮೈನಿಂಗ್ 3 ನೆಟ್ವರ್ಕ್ ಗೊತ್ತು ಅದಕ್ಕೆ. 10.3 ಗೊತ್ತು, 10.10 ಗೊತ್ತು, 10.20 ಗೊತ್ತು. ಫೈನ್. ಸೊ ರೌಟರ್ 1ಗೆ ರೌಟರ್ 2ಗೆ ಎಲ್ಲ ನೆಟ್ವರ್ಕ್ ಗೊತ್ತು. ಓಕೆ. ಸೊ ಎಷ್ಟು ಮಿನಿಟ್ ಗೈಸ್? ಸೊ ಓಕೆ, ಸೊ ರೌಟರ್ 1 ರೌಟರ್ 2ಗೆ ಸೊ ಇವಾಗ ಎಲ್ಲ ನೆಟ್ವರ್ಕ್ ಗೊತ್ತು. ಸೊ ರೌಟರ್ 3ಗೆ ಸಿಮಿಲರ್ ಕಾನ್ಫಿಗರೇಷನ್. ಸೊ ರೌಟರ್ 3 ಎನೇಬಲ್ ಕಾನ್ಫಿಗ್ ಟರ್ಮಿನಲ್. ಸೊ ಡೂ ಶೋ IP ರೌಟ್. ಸೊ ಇದಕ್ಕೆ ಯಾವ ರೌಟ್ ಗೊತ್ತು? ಇದಕ್ಕೆ 10.2 ನೆಟ್ವರ್ಕ್ ಗೊತ್ತು, 10.3 ಗೊತ್ತು. ಓಕೆ, 2 ಮತ್ತು 3 ಗೊತ್ತು. ಸೊ ಇದಕ್ಕೆ ನಾವೇನ್ ಹೇಳ್ಬೇಕು? 10.1 ಹೇಳ್ಬೇಕು, 10.10, ದೆನ್ 10.20 ಹೇಳ್ಕೊಡ್ಬೇಕು. ಓಕೆ. ಸೊ ಲೆಟ್ಸ್ ಸೇ IP ರೌಟ್. ಸೊ ಫಸ್ಟ್ ಈ ರೌಟರ್ಗೆ ಯಾವ್ದು ಹೇಳ್ಕೊಡೋಣ? ಲೆಫ್ಟ್ ಸೈಡ್ ಪಾರ್ಟ್ ಹೇಳ್ಕೊಡೋಣ. ಓಕೆ. ಸೊ 10.1 ಮತ್ತೆ 10.10. ಸೊ ಫಸ್ಟ್ 10.1, 10.1.1.0. ಸೊ ಸಬ್ನೆಟ್ ಮಾಸ್ಕ್ ಏನಿದೆ? 255.255.0. ದೆನ್ ಈ ರೌಟರ್ 3ಗೆ ನೆಕ್ಸ್ಟ್ ಸ್ಟಾಪ್ ಏನಾಗುತ್ತೆ? ಈ ಕಡೆ ಹೋಗ್ಬೇಕಂದ್ರೆ ಸೊ ಇದು ನೆಕ್ಸ್ಟ್ ಸ್ಟಾಪ್ ಆಗುತ್ತೆ, FA0/1. ಸೊ ಇದ್ರದ್ದು IP ಏನಿದೆ? 10.2.1.1 ಇದೆ. Okay, so 10.2.1.1 next hop. So this one. So this is the next hop for this router 3. So enter. So similar, 10.10 ನೆಟ್ವರ್ಕ್ ಹೋಗಕ್ಕೂ ಸೇಮ್ ನೆಕ್ಸ್ಟ್ ಹಾಪ್. ಓಕೆ, ಸೊ ನೆಟ್ವರ್ಕ್ ಚೇಂಜ್ ಮಾಡಿ ಇಲ್ಲಿ 10.10 ನೆಟ್ವರ್ಕ್. ಸೊ ನೆಕ್ಸ್ಟ್ ಹಾಪು ಸೇಮ್, ನೋ ಚೇಂಜಸ್. ಓಕೆ, ಸೊ 10.2.1.1. ಸೊ ಈ ಕಡೆ ಹೋಗ್ಬೇಕಂದ್ರೆ ಸೇಮ್ ನೆಕ್ಸ್ಟ್ ಹಾಪ್. ಸೊ ಫೈನ್. ಸೊ ಇನ್ನೊಂದು ಹೇಳ್ಕೊಡ್ಬೇಕು ಅದಕ್ಕೆ, ಈ ಕಡೆ ಹೋಗೋದು ಹೆಂಗಂತ. 10.20 ನೆಟ್ವರ್ಕ್ಗೆ. ಸೊ 10.20 ನೆಟ್ವರ್ಕ್ ಹೋಗ್ಬೇಕಂದ್ರೆ ಸೊ ನಾವು ಫಸ್ಟ್ ನೆಟ್ವರ್ಕ್ ಹೇಳ್ಕೊಡೋಣ ಅದಕ್ಕೆ. ಸೊ ನೆಟ್ವರ್ಕ್. ಸೊ ದೆನ್ ನಿನ್ಗೆ ಯಾವ ನೆಕ್ಸ್ಟ್ ಹಾಪು? ಸೊ ರೌಟರ್ 3ಗೆ 20ಗೆ ಹೋಗಕ್ಕೆ ರೌಟರ್ 3 ಇದು ನೆಕ್ಸ್ಟ್ ಹಾಪು, FA0/1. ಅಂದ್ರೆ IP ಅಡ್ರೆಸ್ 10.3.1.2 ಈ ಕಡೆ ಇದೆ ನೋಡಿ. ಸೊ ದಿಸ್ ಒನ್ 10.2. ಸೊ 10.3.1.2. Okay, so this one. This is the next hop, FA0/0. Okay, fine. Enter. ಸೊ ಈ ರೌಟರ್ಗೂ ಹೇಳ್ಕೊಟ್ಟಿದ್ದೀವಿ, ಎಲ್ಲಾ ನೆಟ್ವರ್ಕ್ ಗೊತ್ತಿರಬೇಕು ಇವಾಗ ಅದಕ್ಕೆ. ಶೋ IP ರೌಟ್. ಓಕೆ, ಸೊ ಹಿಯರ್ ವಿ ಕ್ಯಾನ್ ಸಿ ಈ ರೌಟರ್ಗೂ ಎಲ್ಲಾ ನೆಟ್ವರ್ಕ್ ಗೊತ್ತು ಇವಾಗ. 1 ನೆಟ್ವರ್ಕ್ ಗೊತ್ತು, 2 ಗೊತ್ತು, 3 ಗೊತ್ತು, 10 ನೆಟ್ವರ್ಕ್ ಗೊತ್ತು, 20 ನೆಟ್ವರ್ಕ್ ಗೊತ್ತು. ಸೊ ಆಲ್ 5 ನೆಟ್ವರ್ಕ್ಸ್ ಗೊತ್ತು. ಸೊ ಡೈರೆಕ್ಟ್ ಕನೆಕ್ಟೆಡ್ ಇಷ್ಟಿದಾವು. ಸೊ 2 ನೆಟ್ವರ್ಕು, ರಿಮೈನಿಂಗ್ 3. ಸೊ ನಾವು ಸ್ಟ್ಯಾಟಿಕ್ ರೌಟಿಂಗ್ ಮಾಡಿದ್ವಿ. ಇವಾಗ ನೋಡಿ ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಎಸ್ ಅಂತ ತೋರಿಸುತ್ತೆ ಸ್ಟ್ಯಾಟಿಕ್ ರೌಟಿಂಗ್. ಸೊ ರೌಟರ್ 3 ಸೇಮ್ ಫಿನಿಶ್. ಓಕೆ, ಸೊ ನಾವು ರೌಟರ್ 4. ಸೊ ರೌಟರ್ 4ಗೂ ಸಿಮಿಲರ್ ಹೇಳ್ಕೊಡೋಣ. ಸೊ
router 4 enable config terminal do show IP route. ಫಸ್ಟ್ ನೋಡಿ ರೌಟ್ ಏನ್ ಗೊತ್ತು ಅದಕ್ಕೆ ಫಸ್ಟ್ ನೋಡ್ಕೋಬೇಕು ನಾವು. ಸೊ ಇವಾಗ ನಮ್ಗೆ ಇದು ರೌಟರ್ಗೆ ಗೊತ್ತು 10.3 ನೆಟ್ವರ್ಕ್ ಮತ್ತೆ 10.20 ನೆಟ್ವರ್ಕ್. ಸೊ ಈ ನೆಟ್ವರ್ಕ್ ಮತ್ತೆ ಈ ನೆಟ್ವರ್ಕ್ ಗೊತ್ತು ಅದಕ್ಕೆ. ಓಕೆ. ಸೊ ಈ ಕಡೆದು ಯಾವ್ದು ನೆಟ್ವರ್ಕ್ ಗೊತ್ತಿಲ್ಲ, ಅಂದ್ರೆ ಈ ಮೂರು ನೆಟ್ವರ್ಕ್ ಗೊತ್ತಿಲ್ಲ. 10.2 ಗೊತ್ತಿಲ್ಲ, 10.1 ಗೊತ್ತಿಲ್ಲ, 10.10 ಗೊತ್ತಿಲ್ಲ. ಓಕೆ. ಸೊ ಅದನ್ನ ಹೇಳ್ಕೊಡ್ಬೇಕು ನಾವು. IP route. ಓಕೆ. ಸೊ ನಾವು ನೆಟ್ವರ್ಕ್ ನಾವು ಇದನ್ನ ಹೇಳ್ಕೊಡೋಣ. 10.2 ನೆಟ್ವರ್ಕ್ ಹೇಳೋಣ ಅದಕ್ಕೆ ಫಸ್ಟ್. 10.2.1.0 ನೆಟ್ವರ್ಕ್. ಸೊ ಅದರದ್ದು ಸಬ್ನೆಟ್ 255.255.255.0. ಸೊ ನಮಗೆ ಗೊತ್ತಿರಬೇಕು ಈ ಸಬ್ನೆಟ್. ಓಕೆ. ಸೊ ಯಾವ ಸಬ್ನೆಟ್ ಅಲ್ಲಿ ಇದೆ ಅಂತ. ಸೊ ಅವಾಗ ನಾವು ಪ್ರಾಪರ್ ಆಗಿ ಕೊಡಕ್ಕಾಗೋದು. 10.2.1.0/24 ಸಬ್ನೆಟ್ ಅಲ್ಲಿ ಇದೆ. ಸೊ ರೌಟರ್ 4ಗೆ ನೆಕ್ಸ್ಟ್ ಸ್ಟಾಪ್ ಏನಾಗುತ್ತೆ? ಸೊ ಇದಾಗುತ್ತೆ FA0/1 ಅಂದ್ರೆ 10.3.1.1. ಸೊ ಎಲ್ಲಾ ನೆಟ್ವರ್ಕ್ ಈ ಕಡೆ ಲೆಫ್ಟ್ ಸೈಡ್ ಏನ್ ನೆಟ್ವರ್ಕ್ ಇದೆ ಅದು ಎಲ್ಲಾ ನೆಟ್ವರ್ಕ್ ಇದೆ ನೆಕ್ಸ್ಟ್ ಸ್ಟಾಪ್ ಆಗುತ್ತೆ. ಸೊ 10.3.1.1. ಓಕೆ. ಸೊ ದಿಸ್ ಇಸ್ ದ ನೆಟ್ವರ್ಕ್. ಸೊ ಸಿಮಿಲರ್ ನೆಕ್ಸ್ಟ್ ನೆಟ್ವರ್ಕ್ ಯಾವುದು? 10.1 ನೆಟ್ವರ್ಕ್. ಸೊ ದಿಸ್ ಇಸ್ ದ ನೆಟ್ವರ್ಕ್ 10.1 ನೆಟ್ವರ್ಕ್. ಸೊ ಸೇಮ್ ನೆಕ್ಸ್ಟ್ ಸ್ಟಾಪ್, ನೋ ಚೇಂಜಸ್. ಫೈನ್. ನೆಕ್ಸ್ಟ್ ಇನ್ನೊಂದು ನೆಟ್ವರ್ಕ್ ನಮ್ದು ಏನಿದೆ? 10.10 ನೆಟ್ವರ್ಕ್ ಇದೆ. ಸೊ ಇನ್ನೊಂದು 10 ನೆಟ್ವರ್ಕ್. ಸೊ ಸೇಮ್ ಆಪು, ನೋ ಚೇಂಜ್. ಸೊ ಫೈನ್. ಸೊ ಇದಕ್ಕೂ ನಾವು ಹೇಳ್ಕೊಟ್ಟಿದೀವಿ ಇವಾಗ. ಸೊ ನಾವು ದಿಸ್ ಶುಡ್ ಅಂಡರ್ಸ್ಟ್ಯಾಂಡ್ ಶೋ IP route. ಓಕೆ. ಸೊ ಇದಕ್ಕೂ ಎಲ್ಲ ಗೊತ್ತು ಇವಾಗ ನೋಡಿ. ಸೊ ಸ್ಟ್ಯಾಟಿಕ್ ಔಟ್, ಸ್ಟ್ಯಾಟಿಕ್ ಔಟ್, ಸ್ಟ್ಯಾಟಿಕ್ ಔಟ್. ಓಕೆ. ಸೊ 3 ನೆಟ್ವರ್ಕ್ ಆಡ್ ಆಗಿದೆ. ಸೊ ಇವಾಗ ನಾವು ಪಿಂಗ್ ಮಾಡಿ ನೋಡೋಣ ಸೋರ್ಸ್ ಇಂದ ಡೆಸ್ಟಿನೇಷನ್ಗೆ. ಸಿಂಪಲ್. ದಿಸ್ ಈಸ್ ಅವರ್ ಮಾಡ್ಕೋಣ ಸ್ವಲ್ಪ ಚಿಕ್ಕದಾಗಿ. ಸೊ ಓಕೆ. ಸೊ ಸೋರ್ಸ್ ಇಂದ ಡೆಸ್ಟಿನೇಷನ್, ಸೋರ್ಸ್ ಇಂದ ಡೆಸ್ಟಿನೇಷನ್. ಸೊ ದಿಸ್ ಈಸ್ ಅವರ್ ಸೋರ್ಸ್ ಅಂದ್ರೆ PC0 ನಮ್ದು ಸೋರ್ಸ್ PC. ಓಕೆ. ಸೊ ನನ್ನ ಡೆಸ್ಟಿನೇಷನ್ 20.1.10 ನೆಟ್ವರ್ಕ್. ಸೊ ಟ್ರೈ ಟು ಪಿಂಗ್. ಸೊ ರಿಕ್ವೆಸ್ಟ್ ಟೈಮ್ ಔಟ್. ಸ್ಟಿಲ್ ರೀಚ್ ಆಗ್ತಾ ಇಲ್ಲ. ಓಕೆ. ಸೊ ಇವಾಗ ಏನ್ ಮಾಡೋಣ ಅಂದ್ರೆ ಈ ರೌಟರ್ ಇಂದ ಈ ರೌಟರ್ ಪಿಂಗ್ ಮಾಡೋಣ. ರೌಟರ್ 1 ಇಂದ ರೌಟರ್ 2ಗೆ ಪಿಂಗ್ ಮಾಡೋಣ. ಓಕೆ. ಸೊ ರೌಟರ್ 1 ಎನೇಬಲ್ ಪಿಂಗ್. ಸೊ ರೌಟರ್ 1 ನಲ್ಲಿ ಇಂಟರ್ಫೇಸ್ IP ಏನಿದೆ ಆಲ್ರೆಡಿ 10 ನೆಟ್ವರ್ಕ್ ಅಲ್ಲಿ ಇದೆ. ಸೊ ದೆನ್ ನಾನು ಪಿಂಗ್ ಮಾಡ್ತೀನಿ 10.3.1.2 ಮಾಡ್ತೀನಿ, ಅಂದ್ರೆ ಈ ಇಂಟರ್ಫೇಸ್ ಪಿಂಗ್ ಮಾಡಿ ನೋಡ್ತೀನಿ. 10.3.1.2. ಓಕೆ. ಸೊ ಬಟ್ ನಾನು ರೀಚ್ ಆಗ್ತಾ ಇದ್ದೀನಿ. ಸೊ ಟಿಲ್ ಇಲ್ಲಿ ನಾನು ರೀಚ್ ಆಗ್ತಾ ಇದ್ದೀನಿ. ಓಕೆ. ಸೊ ನೋ ಇಶ್ಯೂ. ಸೊ ನಾನು ಈ ರೌಟರ್ ಕ್ರಾಸ್ ಮಾಡ್ತೀನಿ, ನೋಡೋಣ ಈ ನೆಟ್ವರ್ಕ್ ಪಿಂಗ್ ಆಗುತ್ತಾ ನೋಡೋಣ. ಓಕೆ. ಸೊ till here I'm able to reach. That means our static configuration till here is good. Okay. So try to ping 10.20 network, 21.1. Okay. So but I'm able to ping till here also. So ಈ router ಇಂದ ಕ್ರಾಸ್ ಮಾಡಿ ಈ ನೆಟ್ವರ್ಕ್ ಹೋಗ್ತಾ ಇದೀನಿ. ಸೊ ದಟ್ಸ್ ಮೀನ್ಸ್ ಗುಡ್. ಸೊ ಡೆಸ್ಟಿನೇಷನ್ PC ಪಿಂಗ್ ಮಾಡಿ ನೋಡೋಣ. ಸೊ 10.10 IP. Even I'm able to ping the destination IP address, but I'm not able to ping from PC to PC. That is the problem. So let's try from here to here. Okay. So come back. Then router 4. So router 4 ಇಂದ ಈ PC ನ ಪಿಂಗ್ ಮಾಡಿ ನೋಡೋಣ. ಓಕೆ. ಸೊ ಪಿಂಗ್ 10.1 10.10 ನೆಟ್ವರ್ಕ್ 1.10. ಓಕೆ. ಸೊ ನಾನು ಇಲ್ಲಿಂದ ಇಲ್ಲಿನೂ ಪಿಂಗ್ ಆಗ್ತಾ ಇದ್ದೀನಿ, ಬಟ್ PC ಇಂದ PC ಗೆ ನನಗೆ ರೀಚಬಿಲಿಟಿ ಸಿಗ್ತಾ ಇಲ್ಲ. ವೈ? ದ ಕ್ವಶನ್ ಇಸ್ ವೈ. ಓಕೆ. So from here to here, I'm able to reach somewhere gateway. What is the gateway? 10.20.1.1 gateway correct ಆಗಿದೆ. So yeah. ಸೊ ಇವಾಗ ಡೈರೆಕ್ಟ್ PC ಕನೆಕ್ಟ್ ಆಗಿದೆ ಅಲ್ಲ, ಸೊ ರೌಟರ್ಗೆ. ಸೊ ಅದಕ್ಕೆ ನಾವು ರೀಚ್ ಮಾಡಕ್ ಆಗ್ತಾ ಇಲ್ಲ. ಸೊ ಇಲ್ಲಿ ನಾವು ಏನ್ ಮಾಡೋಣ ಅಂದ್ರೆ ಇವಾಗ ಡಿಫಾಲ್ಟ್ ರೌಟ್ ಕಾನ್ಫಿಗರ್ ಮಾಡಿ ನೋಡೋಣ. ಓಕೆ. ಸೊ ಇವಾಗ ಏನಾಗ್ತಾ ಇದೆ ಅಂದ್ರೆ ನಾನು PC ಇಂದ PC ಗೆ ಪಿಂಗ್ ಮಾಡಕ್ ಹೋದ್ರೆ ಸೊ ಇಲ್ಲಿ
ರೌಟಿಂಗ್ ಟೇಬಲ್ ಅಲ್ಲಿ ಅದಕ್ಕೆ ರೌಟ್ ಸಿಗ್ತಾ ಇಲ್ಲ, ಸೊ ಅದು ರೀಚ್ ಆಗಕ್ ಆಗ್ತಾ ಇಲ್ಲ ಅದಕ್ಕೆ. ಸೊ ಡಿಫಾಲ್ಟ್ ರೌಟ್ ಮಾಡಿ ಕಾನ್ಫಿಗರ್ ಮಾಡೋಣ. ಸೊ ಅದು ನಿಮ್ಗೆ ಕ್ಲಿಯರ್ ಆಗುತ್ತೆ, ಆ ಟಾಪಿಕ್ ಕ್ಲಿಯರ್ ಆಗುತ್ತೆ ಒಂದೇ ಟಾಪಿಕ್ ಅಲ್ಲಿ. ಓಕೆ, ಸೊ ರೌಟರ್ ಒನ್ ಅಲ್ಲಿ ಡಿಫಾಲ್ಟ್ ರೌಟ್ ಕಾನ್ಫಿಗರ್ ಮಾಡೋಣ. ಓಕೆ, ಸೊ ಕಾನ್ಫಿಗ್ ಟರ್ಮಿನಲ್, ಸೊ ಡಿಫಾಲ್ಟ್ ರೌಟ್ ಐ ಪಿ ರೌಟ್. ನಾನು ಇವಾಗ ನೆಟ್ವರ್ಕ್ ಕೊಡ್ತಾ ಇದ್ದೀನಿ. ಸೊ ನೆಟ್ವರ್ಕ್ ಝೀರೋ, ನನ್ಗೆ ನೆಟ್ವರ್ಕ್ ಗೊತ್ತಿಲ್ಲ ಯಾವ್ದು ಅಂತ, ಸೊ ಯಾವ್ದಾದ್ರು ಇರಲಿ ಅದು. ಸೊ ಝೀರೋ ನೆಟ್ವರ್ಕ್. ಸೊ ಸಬ್ನೆಟ್ ಮಾಸ್ಕ್, ಆ ಸಬ್ನೆಟ್ ಮಾಸ್ಕ್ ಝೀರೋ. ಸೊ ಸಬ್ನೆಟ್ ಮಾಸ್ಕ್ ಆ ನೆಟ್ವರ್ಕ್ಗೆ ಗೊತ್ತಿಲ್ಲ. ನೆಟ್ವರ್ಕ್ಗೆ ಗೊತ್ತಿಲ್ಲ ಅಂದ್ರೆ ಸಬ್ನೆಟ್ ಮಾಸ್ಕ್ ಇಲ್ಲಿ ಗೊತ್ತಿರುತ್ತೆ ನಿಮಗೆ. ಓಕೆ, ಸೊ ಡಿಫಾಲ್ಟ್ ರೌಟ್. ಸೊ ಇವಾಗ ಡಿಫಾಲ್ಟ್ ರೌಟ್ ಏನ್ ಮಾಡೋಣ ಅಂದ್ರೆ ಪಾಯಿಂಟೆಡ್ ಇಲ್ಲಿ ಪಾಯಿಂಟ್ ಮಾಡೋಣ. ಸೊ ಅದು ಟ್ರಾಫಿಕ್, ಲೈಕ್ ಈ ಕಡೆಯಿಂದ ಏನಾದ್ರೆ ಟ್ರಾಫಿಕ್ ಈ ರೌಟರ್ಗೆ ಬಂದ್ರೆ ಸೊ ನೆಕ್ಸ್ಟ್ ಇಲ್ಲಿ ಫಾರ್ವರ್ಡ್ ಮಾಡ್ಲಿ ಅಂತ. ಓಕೆ, ಸೊ ನೆಕ್ಸ್ಟ್ ಪಿ ಸಿ ಐ ಪಿ ಅಡ್ರೆಸ್ ನಮ್ದು ಇದು ಇದೆ 10.10.1.10 ಐ ಪಿ ಅಡ್ರೆಸ್. ಸೊ ಅಂದ್ರೆ ಸಿಂಪಲ್, ಈ ರೌಟರ್ ಹತ್ರ ಏನ್ ಟ್ರಾಫಿಕ್ ಬರುತ್ತೆ ಅಲ್ಲ ಡೆಸ್ಟಿನೇಷನ್ ಮಷೀನ್ ಇಂದ, ಸೊ ಇದು ಡೈರೆಕ್ಟ್ ಇಲ್ಲಿ ಬರಲಿ ಅಂದ್ರೆ ಪಿ ಗೆ ಕಳಿಸ್ಲಿ ಅಂತ ನಾನು ಡಿಫಾಲ್ಟ್ ರೌಟ್ ಕಾನ್ಫಿಗರ್ ಮಾಡ್ತೀನಿ. ಓಕೆ, ಸೊ ಫೈನ್. ಸೊ ಇಲ್ಲಿ ಡಿಫಾಲ್ಟ್ ರೌಟ್ ಕಾನ್ಫಿಗರೇಷನ್ ಆಯ್ತು. ಸೊ ಸಿಮಿಲರ್ ರೌಟರ್ ಫೋರ್ಗೂ ಮಾಡೋಣ. ಸಿಮಿಲರ್ ರೌಟರ್ ಫೋರ್ಗೂ ಮಾಡೋಣ. ರೌಟರ್ ಫೋರ್ ಅಲ್ಲಿ ಡಿಫಾಲ್ಟ್ ರೌಟ್. ಸೊ ಕಾನ್ಫಿಗ್ ಟರ್ಮಿನಲ್ ಐ ಪಿ ರೌಟ್. ಸಿಮಿಲರ್ ಕಮಾಂಡು ಸ್ಟ್ಯಾಟಿಕ್ ಮತ್ತೆ ಡಿಫಾಲ್ಟ್ ರೌಟು. ಸೊ ಬಟ್ ಇಲ್ಲಿ ನಾವು ನೆಟ್ವರ್ಕ್ ಮತ್ತೆ ಸಬ್ನೆಟ್ ಮಾಸ್ಕ್ ಮೆನ್ಷನ್ ಮಾಡಲ್ಲ ಅಷ್ಟೇ. ಓಕೆ, ಸೊ 0.0 ನೆಟ್ವರ್ಕ್. ನೆಟ್ವರ್ಕ್ ಗೊತ್ತಿಲ್ಲ ನಮಗೆ, ಯಾವ್ದಾದ್ರು ಇರಲಿ ಅದು. ಸೊ ಸಬ್ನೆಟ್ ಮಾಸ್ಕ್ ಗೊತ್ತಿಲ್ಲ, ಯಾವ್ದಾದ್ರು ಇರಲಿ ಅದು. ಓಕೆ, ಬಟ್ ಟ್ರಾಫಿಕ್ ಇಲ್ಲಿ ಬಂದ್ರೆ ಸೊ ಸುಮ್ಮನೆ ಈ ಪಿ ಗೆ ಕಳಿಸು ಅಂತ ಕೊಡ್ತಾ ಇದೀವಿ ನಾವು. ಸೊ ಪಿ ಸಿ ಐ ಪಿ ಏನು 10.20.1.10. ಓಕೆ, ಸೊ ಫೈನ್. ಸೊ ಇವಾಗ ರೌಟ್ ಕಾನ್ಫಿಗರ್ ಆಯ್ತು. ಸೊ ಇವಾಗ ಪಿಂಗ್ ಮಾಡಿ ನೋಡೋಣ. ಸೊ ಫಸ್ಟ್ ಟ್ರೈ ಟು ಪಿಂಗ್ 10.10. ಓಕೆ, ಸೊ ಇವಾಗ ನೋಡ್ಬೋದು ನಾನು ಡೈರೆಕ್ಟ್ ಆಗಿ ರೀಚ್ ಆಗ್ತಾ ಇದ್ದೀನಿ. ಓಕೆ, ಕರೆಕ್ಟಾ? ಸೊ ಪಿ ಸಿ ಝೀರೋ ಇಂದ ಡೈರೆಕ್ಟ್ ಪಿ ಸಿ ಒನ್ಗೆ ರೀಚ್ ಆಗ್ತದೆ, ಅಂದ್ರೆ ಸೋರ್ಸ್ ಇಂದ ಡೆಸ್ಟಿನೇಷನ್ಗೆ ರೀಚ್ ಆಗ್ತಾ ಇದ್ದೀನಿ. ಸಿಂಪಲ್. ಸೊ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಸ್ಟ್ಯಾಟಿಕ್ ರೌಟ್ ಅಲ್ಲಿ ಇವಾಗ ಏನ್ ಮಾಡುತ್ತೆ ಅಂದ್ರೆ, ಇವಾಗ ನಾವು ಓನ್ಲಿ ಸ್ಟ್ಯಾಟಿಕ್ ರೌಟ್ ಮಾಡಿದ್ರೆ ಈ ಪಿ ಸಿ ಟ್ರಾಫಿಕ್ ಏನು ಹೋಗುತ್ತಲ್ಲ ಇಲ್ಲಿ, ಸೊ ಅವಾಗ ಅದು ಸ್ಟ್ಯಾಟಿಕ್ ರೌಟ್ ಫೌಂಡ್ ಆಗಲ್ಲ. ಸೊ ನಾನು ಥಿಯರಿಯಲ್ಲಿ ಹೆಂಗ್ ಎಕ್ಸ್ಪ್ಲೇನ್ ಮಾಡಿದ್ರೆ ಸ್ಟ್ಯಾಟಿಕ್ ರೌಟ್ ಫೌಂಡ್ ಆಗಲ್ಲ. ಅವಾಗ ಏನ್ ಮಾಡುತ್ತೆ, ಅದು ಡಿಫಾಲ್ಟ್ ರೌಟ್ ಇದೆಯಾ ಅಂತ ಚೆಕ್ ಮಾಡುತ್ತೆ. ಸೊ ಅವಾಗ ಏನ್ ಮಾಡುತ್ತೆ, ಡಿಫಾಲ್ಟ್ ರೌಟ್ ಫೌಂಡ್ ಆದಾಗ ಸೊ ಇಲ್ಲಿ ಟ್ರಾಫಿಕ್ ಏನ್ ಬರುತ್ತೆ ಡಿಫಾಲ್ಟ್ ರೌಟ್ ಥ್ರೂ ಕಳಿಸ್ಬಿಡುತ್ತೆ, ಅದು ಸಿಂಪಲ್. ಸೊ ಇವಾಗ ನೋಡಿ, ಸೊ ಇಲ್ಲಿಂದ ನಾನು ಪಿಂಗ್ ಮಾಡಿದೆ ಸೋರ್ಸ್ ಮಷೀನ್ ಇಂದ, ಸೋರ್ಸ್ ಇಂದ ಡೆಸ್ಟಿನೇಷನ್ಗೆ ಪಿಂಗ್ ಮಾಡಿದೆ. ಅವಾಗ ಇಲ್ಲಿಂದ ಹೋಯ್ತು ಟ್ರಾಫಿಕ್, ಸೊ ಇಲ್ಲಿವರೆಗೆ ಬಂತು. ಸೊ ಇಲ್ಲಿ ಅದಕ್ಕೆ ಸ್ಟ್ಯಾಟಿಕ್ ರೌಟ್ ಸಿಕ್ಕಿಲ್ಲ ಅಂದ್ರೆ ಸಿಂಪಲ್, ಅದು ಡಿಫಾಲ್ಟ್ ರೌಟ್. ಡಿಫಾಲ್ಟ್ ರೌಟ್ ಏನ್ ಮಾಡಿದ್ವಿ ನಾವು, ಇಲ್ಲಿ ಟ್ರಾಫಿಕ್ ಬಂದಿದ್ದು ಇಲ್ಲಿ ಕಳಿಸು ಅಂತ ಹೇಳಿದ್ವಿ, ಸಿಂಪಲ್ ಹೇಳಿದ್ವಿ. ಸೊ ಅವಾಗ ಏನ್ ಮಾಡುತ್ತೆ, ಅದು ಸುಮ್ಮನೆ ಕಳಿಸ್ಬಿಡುತ್ತೆ ಇದಕ್ಕೆ. ಸೊ ಅದು ಡಿಫಾಲ್ಟ್ ರೌಟ್. ಸೊ ನಮಗೆ ರೀಚಬಿಲಿಟಿ ಸಿಗ್ತಾ ಇದೆ. ಓಕೆ, ಸೊ ದಟ್ಸ್ ಇಟ್. ಸೊ ಫೈನ್. ಸೊ ಸ್ಟ್ಯಾಟಿಕ್ ಅಂಡ್ ಡಿಫಾಲ್ಟ್ ಕ್ಲಿಯರ್ ಆಯ್ತಲ್ಲ. ಸೊ ದಿಸ್ ಈಸ್ ಹೌ ವಿ ಡೂ ದ ಸ್ಟ್ಯಾಟಿಕ್ ಕಾನ್ಫಿಗರೇಷನ್. ಡಿಫಾಲ್ಟ್ ಅಂದ್ರೆ ಅಂದ್ರೆ ಅನ್ನೋನ್ ಐ ಪಿ ಕೊಟ್ರೆ ಅದು ಅನ್ನೋನ್ ಡೆಸ್ಟಿನೇಷನ್ ಎಲ್ಗಾದ್ರೂ ಹೋಗುತ್ತೆ ಅದು. ಸೊ ಅನ್ನೋನ್ ಐ ಪಿ ಅಂತ ಅಲ್ಲ ಅದು. ಸೊ ಅನ್ನೋನ್ ನೆಟ್ವರ್ಕ್, ಐ ಪಿ ಅಂತ ಅಲ್ಲ, ಅನ್ನೋನ್ ನೆಟ್ವರ್ಕ್ ಕೊಡ್ತಾ ಇದೀವಿ ನಾವು. ಸೊ ಇವಾಗ ರೌಟರ್ ಒನ್ ಅಲ್ಲಿ ನೋಡಿ ನಾನು ಏನ್ ಮಾಡಿದೆ, ನನ್ಗೆ ನೆಟ್ವರ್ಕ್ ಗೊತ್ತಿಲ್ಲ, ಅದಕ್ಕೆ ನಾನು ಏನ್ ಮಾಡಿದ್ರೆ ಝೀರೋ ಯಾವ್ದಾದ್ರೆ ನೆಟ್ವರ್ಕ್. ಓಕೆ. ಕರೆಕ್ಟ್. ಸೊ ಸಬ್ನೆಟ್ ಮಾಸ್ಕ್, ನೆಟ್ವರ್ಕ್ ಗೊತ್ತಿಲ್ಲ ಅಂದ್ರೆ ನಮ್ಗೆ ಸಬ್ನೆಟ್ ಮಾಸ್ಕ್ ಗೊತ್ತೇ ಇರಲ್ಲ, ಕಾಮನ್ ಇದು. ಕರೆಕ್ಟಾ? ಸೊ ಅವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಯಾವ್ದಾದ್ರೆ ನೆಟ್ವರ್ಕ್ ಇಂದ ಟ್ರಾಫಿಕ್ ಬಂದ್ರೆ ಸುಮ್ನೆ ಇಲ್ಲಿ ಕಳಿಸಿ ಅಂತ ಹೇಳ್ತಾ ಇದ್ದೀನಿ, ಈ ಪಿ ಗೆ ಕಳಿಸಿ ಅಂತ ಹೇಳ್ತಾ ಇದ್ದೀನಿ. ಅದು ಡಿಫಾಲ್ಟ್ ರೌಟ್. ಬಟ್ ಸ್ಟ್ಯಾಟಿಕ್ ರೌಟ್ ಅಲ್ಲಿ ಹೆಂಗ್ ಹೇಳ್ತೀವಿ ನಾವು, ಸ್ಟ್ಯಾಟಿಕ್ ರೌಟ್ ಅಲ್ಲಿ ಅದಕ್ಕೆ ನೆಟ್ವರ್ಕ್ ಹೇಳ್ತೀವಿ. ಈ ನೆಟ್ವರ್ಕ್ ಇಂದ ಟ್ರಾಫಿಕ್ ಬಂದ್ರೆ ಸೊ ಈ ನೆಕ್ಸ್ಟ್ ಗೆ ಕಳಿಸು ಅಂತ ಹೇಳ್ತಾ ಇದೀವಿ. ಸೊ ಅಂದ್ರೆ ಸಿಂಪಲ್. ಇದು ಸೊ ಸ್ಟ್ಯಾಟಿಕ್ ರೌಟಿಂಗ್ ನಾವು ಹೆಂಗ್ ಹೇಳ್ತಾ ಇದೀವಿ ಅಂದ್ರೆ, ಈ 10 ನೆಟ್ವರ್ಕ್ ಇಂದ ಟ್ರಾಫಿಕ್ ಬರ್ತಾ ಇದೆ, ಕರೆಕ್ಟಾ? ಸೊ ಈ ರೌಟರ್ಗೆ ಏನ್ ಹೇಳ್ತೀವಿ ನಾವು, 10 ನೆಟ್ವರ್ಕ್ ಇಂದ ಬಂದ್ರೆ ಈ ರೌಟರ್ ಇಂಟರ್ಫೇಸ್ಗೆ ನೀನು ಐ ಪಿ ಅದು ಟ್ರಾಫಿಕ್ ಕಳಿಸು, ಆಮೇಲೆ ಈ ರೌಟರ್ ನೋಡ್ಕೊಳ್ಳುತ್ತೆ ಎಲ್ಲಿ ಕಳಿಸ್ಬೇಕು ಅಂತ, ಸಿಂಪಲ್ ಹೇಳ್ತಾ ಇದೀವಿ. ಸೊ ನಾವು ನೆಟ್ವರ್ಕ್ ಮೆನ್ಷನ್ ಮಾಡಿ ಹೇಳ್ತಾ ಇದೀವಿ, ಬಟ್ ಡಿಫಾಲ್ಟ್ ಅಲ್ಲಿ ನಾವು ನೆಟ್ವರ್ಕ್ ಯಾವ್ದಾದ್ರೂ ಇರ್ಲಿ ಬಟ್ ಅಲ್ಲೇ ಕಳಿಸು ಅಂತ ಹೇಳ್ತಾ ಇದೀವಿ, ಸಿಂಪಲ್. ಸೊ ದಿಸ್ ಇಸ್ ದ ಡಿಫಾಲ್ಟ್ ಅಂಡ್ ಸ್ಟ್ಯಾಟಿಕ್ ರೌಟಿಂಗ್ ಕಾನ್ಸೆಪ್ಟ್. ಸೊ ನಿನಗೆ ಇವಾಗ ನೀನು ಲೈಕ್ ಕಾನ್ಸೆಪ್ಟ್ ಅಲ್ಲಿ ಇವಾಗ ಹೋದ್ರೆ, ಸೊ ಲೈಕ್ ಸೊ ಡಿಫಾಲ್ಟ್ ರೌಟ್ ಕಾನ್ಫಿಗರ್ ಮಾಡಿದೀಯಲ್ವಾ, ಸೊ ಅವಾಗ ಅದು ಸ್ಟ್ಯಾಟಿಕ್ ಅಂತಾನೆ ಕನ್ಸಿಡರ್ ಆಗುತ್ತೆ, ಕರೆಕ್ಟ್? ಓಕೆನಾ? ಸೊ ಅದು ಅದರದ್ದು ಬೇಸು ಸ್ಟ್ಯಾಟಿಕ್.
ಬಟ್ ಸ್ಟ್ಯಾಟಿಕ್ ಅಲ್ಲಿ ಇನ್ನೊಂದು ಒಂದು ವಿ ಕ್ಯಾನ್ ಸೇ ಚೈಲ್ಡ್ ಡಿಫಾಲ್ಟ್ ರೌಟ್ ಅಷ್ಟೇ. ಮೇನ್ ಕಾನ್ಸೆಪ್ಟ್ ಸ್ಟ್ಯಾಟಿಕ್. ಸೊ ಸ್ಟ್ಯಾಟಿಕ್ ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ ಡಿಫಾಲ್ಟ್ ರೌಟಿಂಗ್ ಅಂತ, ಅದಕ್ಕೆ ಸೆಪರೇಟ್ ಇಲ್ಲ. ಇವಾಗ ನೋಡು, ಸ್ಟ್ಯಾಟಿಕ್ ಅಂದ್ರೆ ಎಸ್ ಇಂಡಿಕೇಟ್ ಮಾಡ್ತಾ ಇದೆ, ಸೊ ಕನೆಕ್ಟೆಡ್ ಅಂದ್ರೆ ಸಿ ಕನೆಕ್ಟ್ ಮಾಡ್ತಾ ಇದೆ. ಸೊ ಓ ಎಸ್ ಪಿ ಎಫ್ ಅಂದ್ರೆ ಎಸ್ ಬರುತ್ತೆ, ಸೊ ಸಾರಿ ಓ ಬರುತ್ತೆ. ಸೊ ಅದು ಡಿಫಾಲ್ಟ್ ಗೆ ಆತರ ಬರಲ್ಲ. ಸ್ಟ್ಯಾಟಿಕ್ ಅಲ್ಲಿ ಇನ್ನೊಂದು ಒಂದ್ ಚಿಕ್ಕ ಪಾರ್ಟ್ ಅಂದ್ರೆ ಸ್ಟಾರ್ ಮೆನ್ಷನ್ ಆಗುತ್ತೆ ನೋಡಿ ಇಲ್ಲಿ. ಸೊ ಸ್ಟ್ಯಾಟಿಕ್ ಅಲ್ಲೇ ಇದೊಂದು ಚಿಕ್ಕ ಪಾರ್ಟ್ ಅಂತ ಆತರ. Bro, ಇದು ಸೊ ಟೆನ್ ದಿಸ್ ಡಾಟ್ ಇಸ್ ಟೆನ್ ದ ಡಾಟ್ ಒನ್ ಡಾಟ್ ಆ ನೆಟ್ವರ್ಕ್ ಎಲ್ಲಿದೆ ಇಲ್ಲಿ? ಸೊ 10.1.1 ಇಲ್ಲಿ ನೆಟ್ವರ್ಕ್ ಇದೆ. ಸೊ ಬಿಟ್ವೀನ್ ರೌಟರ್ 1 ಟು ರೌಟರ್ 2. ರೌಟರ್ 1 ಟು ರೌಟರ್ ಸೊ ಇಲ್ಲಿ 2. ನಾನು ಕೆಳಗಡೆ ಬರ್ದಿದ್ದೀನಿ ನೋಡಿ, ಕೆಳಗಡೆ ಇದು ನೆಟ್ವರ್ಕ್ ಬರ್ದಿರೋದು ನಾನು. ಸೊ ಇದೆಲ್ಲ ಐ ಪಿ ಮೇಲ್ಗಡೆ ಇರೋದು. ಸೊ ಸಿಂಪಲ್, ನಮ್ದು ಲ್ಯಾನ್ ನೆಟ್ವರ್ಕ್ 10.10.1.0, ಅದು ಲ್ಯಾನ್ ನೆಟ್ವರ್ಕ್. ಕರೆಕ್ಟಾ? ಸೊ ಅದು ಎಲ್ಲಿಂದ ಎಲ್ಲಿದೆ, ಸೊ ನಾನು ಅದಕ್ಕೆ ರೌಟರ್ಗೆ ಡಿವೈಡ್ ಮಾಡಿದ್ದೀನಿ ಇಲ್ಲಿ. ಕಲರ್ ನೋಡಿ, ಈ ಬಾಕ್ಸ್ ಮಾಡಿದ್ದೀನಿ ಅಲ್ವಾ, ಈ ಅರ್ಧ ರೌಟರ್ ಲ್ಯಾನ್ ನೆಟ್ವರ್ಕ್ಗೆ ಬಂತು. ಹೌದು. ಓಕೆ, ಸೊ ಈ ಅರ್ಧ ರೌಟರ್ ಏನಿದೆ ಇಲ್ಲಿ ಬಂತು. ಸೊ ನಿಮ್ಗೆ ಇನ್ನ ಕ್ಲಾರಿಟಿ ಬೇಕಂದ್ರೆ ಸ್ವಲ್ಪ ಇದನ್ನು ಚೇಂಜಸ್ ಮಾಡೋಣ ಇದೆ. ಸೊ ಇನ್ನ ಕ್ಲಾರಿಟಿ ಸಿಗುತ್ತೆ ನಿಮ್ಗೆ. ಸೊ ಈ ಬಾಕ್ಸ್ ನ ಚೇಂಜಸ್ ಮಾಡೋಣ. ಸೊ ದಿಸ್ ಇಸ್ ರೆಡ್ ಕಲರ್ ರೈಟ್. ಸೊ ದಿಸ್ ಈಸ್ ಒನ್ ನೆಟ್ವರ್ಕ್. ಓಕೆ, then change the color. So this is one network. So then change the color. So this is one network. So yeah, ಇವಾಗ ನಮ್ಮ ಹತ್ರ ಎಷ್ಟಿದಾವೆ ನೆಟ್ವರ್ಕ್ಸು ಕೌಂಟ್ ಮಾಡಿ. ಇದು ಒಂದ್ ನೆಟ್ವರ್ಕ್, ಇದು ಒಂದ್ ನೆಟ್ವರ್ಕ್, ಇದು ಒಂದ್ ನೆಟ್ವರ್ಕ್, ಇದೊಂದ್ ನೆಟ್ವರ್ಕ್, ಇದೊಂದ್ ನೆಟ್ವರ್ಕ್, ಟೋಟಲ್ 5 ನೆಟ್ವರ್ಕ್ಸ್ ಇದಾವೆ. ಕರೆಕ್ಟಾ? ಸೊ ನಾನು ರೌಟರ್ ಒನ್ಗೆ ಹೋಗಿ ನೋಡಿದ್ರೆ, ಸೊ ಐ ಪಿ ಸ್ಟ್ಯಾಟಿಕ್ ಅಂತ ನನಗೆ 5 ನೆಟ್ವರ್ಕ್ ಅಲ್ಲಿ ತೋರಿಸ್ಬೇಕು. ಕರೆಕ್ಟಾ? 5 ನೆಟ್ವರ್ಕ್ ಇದೆ ಅಂದ್ರೆ 5 ಹೌದು. ನೆಟ್ವರ್ಕ್ ತೋರಿಸ್ಬೇಕು. ಸೊ ಇವಾಗ ನಾನು ಶೋ ಐ ಪಿ ರೌಟ್ ಅಂತ ಹೊಡೆದ್ರೆ ನನಗೆ 5 ನೆಟ್ವರ್ಕ್ ಇಲ್ಲಿ ತೋರಿಸ್ಬೇಕು. ಸೊ ಡೈರೆಕ್ಟ್ ಕನೆಕ್ಟೆಡ್ ನನಗೆ 10.1.1 ನೆಟ್ವರ್ಕ್ /0 ತೋರಿಸ್ತಾ ಇದೆ. ಒನ್ ನೆಟ್ವರ್ಕ್ ಆಯ್ತು. ದೆನ್ ಇನ್ನೊಂದು ಡೈರೆಕ್ಟ್ ಕನೆಕ್ಟೆಡ್ ಎಲ್ಲಿದೆ, 10.10. ಯಾ 10.10 ನೆಟ್ವರ್ಕ್. ಸೊ ಇಲ್ಲಿ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ, ಇದು ಒನ್ ನೆಟ್ವರ್ಕ್, ಇದು 10 ನೆಟ್ವರ್ಕ್. ಓಕೆ, ಸೊ ಇದು ಡೈರೆಕ್ಟ್ ಕನೆಕ್ಟ್ ಇದೆ. ಸೊ ಎರಡು ನೆಟ್ವರ್ಕ್ ನಮಗೆ ಡೈರೆಕ್ಟ್ ಕನೆಕ್ಟ್ ಆಗಿದೆ. ಸೊ ರಿಮೈನಿಂಗ್ ಏನಿದೆ ಸ್ಟ್ಯಾಟಿಕ್ ಅಲ್ಲಿ ಇದೆ. 2 ನೆಟ್ವರ್ಕ್ ಸ್ಟ್ಯಾಟಿಕ್ ಅಲ್ಲಿ ಇದೆ, 3 ನೆಟ್ವರ್ಕ್ ಸ್ಟ್ಯಾಟಿಕ್ ಅಲ್ಲಿ ಇದೆ, 20 ನೆಟ್ವರ್ಕ್ ಸ್ಟ್ಯಾಟಿಕ್ ಅಲ್ಲಿ ಇದೆ. ಸೊ ಇನ್ನೊಂದು ಡಿಫಾಲ್ಟ್ ರೌಟ್ ಮಾಡಿದ್ವಿ ನಾವು. ಸಿಂಪಲ್. ಸೊ ಇಲ್ಲಿ 5 ನೆಟ್ವರ್ಕ್ ಇದಾವೆ. ಸೊ ಎವ್ರಿ ರೌಟರ್ ಈ 5 ನೆಟ್ವರ್ಕ್ಸ್ ಇರಲೇಬೇಕು ಇದರಲ್ಲಿ. ಇಲ್ಲ ಅಂದ್ರೆ ಪಿಂಗ್ ಲಾಸ್ ಆಗುತ್ತೆ, ನಮಗೆ ರೀಚಬಿಲಿಟಿ ಸಿಗಲ್ಲ. ಯಾವ್ದು ಒಂದ್ ನೆಟ್ವರ್ಕ್ ಮಿಸ್ ಆದ್ರೆ ರೀಚಬಿಲಿಟಿ ಸಿಗಲ್ಲ. ಸೊ ಅದಕ್ಕೆ ಸ್ಟ್ಯಾಟಿಕ್ ನಾವ್ ಇದೆ, ಅಂತೀವಿ. ಹ್ಮ್. ಬಟ್ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ರೂಟು? ಸ್ಟ್ಯಾಟಿಕ್. ಸ್ಟ್ಯಾಟಿಕ್ ಇದೆ, ಡೈನಾಮಿಕ್ ಅಲ್ಲ ಇದೆ, ಅದು ಡಿಫಾಲ್ಟ್ ಇದೆ. ಎಸ್. ಬಟ್ ಸೊ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಅದು? ಸೊ ಇವಾಗ ಲೆಟ್ಸ್ ಸೇ ನಮ್ಗೆ ಡಿಫಾಲ್ಟ್ ಎಲ್ಲಿಂದ ಎಲ್ಲಿವರೆಗಿದೆ, ಈ ರೌಟರ್ ಇಂದ ಈ ಪಿ ಸಿ ಮಟ ಡಿಫಾಲ್ಟ್ ಇದೆ. ಕರೆಕ್ಟಾ? ಬಟ್ ಬಿಟ್ವೀನ್ ದಿಸ್ ರೌಟರ್ಸ್, ರೌಟರ್ 1 ಟು ರೌಟರ್ 4 ನಮ್ದು ಸ್ಟ್ಯಾಟಿಕ್ ಇದೆ. ಸೊ ಅವಾಗ ಏನಾಗುತ್ತೆ, ಇನ್ ಕೇಸು ನಾನು ಇಲ್ಲಿಂದ ಪಿಂಗ್ ಮಾಡಿದೆ ಅನ್ಕೊಳ್ಳಿ. ಸೊ ಇಲ್ಲಿಂದ ಪಿಂಗ್ ಮಾಡಿ ಡಿಫಾಲ್ಟ್ ರೌಟ್ ಇಂದ ರೌಟರ್ 4ಗೆ ಹೋಗುತ್ತೆ. ಸೊ ಡಿಫಾಲ್ಟ್ ರೌಟ್ ಯೂಸ್ ಮಾಡುತ್ತೆ, ರೌಟರ್ 4ಗೆ ಹೋಗುತ್ತೆ. ಕರೆಕ್ಟಾ? ಇಲ್ಲ ಗೇಟ್ ವೇ ಥ್ರೂನು ಹೋಗುತ್ತೆ, ಯಾಕಂದ್ರೆ ಈ ಪಿ ಸಿಗೆ ಗೇಟ್ ವೇ ಕೊಟ್ಟಿದೀವಿ ನಾವು ಆಲ್ರೆಡಿ. ಸೊ ಇಲ್ಲಿವರೆಗೆ ರೀಚ್ ಆಗಕ್ಕೆ ಅದಕ್ಕೆ ಬೈ ಡಿಫಾಲ್ಟ್ ಲೈಕ್ ಪರ್ಮಿಷನ್ ಇದೆ. ಸೊ ಆಲ್ರೆಡಿ ಗೇಟ್ ವೇ ಕೊಟ್ಟಿದೀವಲ್ಲ, ಸೊ ಇದು ನಿಮ್ಗೆ ಗೇಟ್ ವೇ ಅಪ್ಪ, ನೀನ್ ಇಲ್ಲಿ ಮಟ ರೀಚ್ ಆಗ್ಬಹುದು ಅಂತ. ಸೊ ರೌಟಿಂಗ್ ಇಲ್ಲ ಅಂದ್ರೂ ಇಲ್ಲಿ ಮಟ ರೀಚ್ ಆಗೇ ಆಗುತ್ತೆ ಅದು. ಕರೆಕ್ಟಾ? ಸೊ ಲೆಟ್ಸ್ ಸೇ ಇದಕ್ಕೆ ನಾವು ಪರ್ಮಿಷನ್ ಕೊಟ್ಟಿದೀವಿ ವಿದೌಟ್ ರೌಟಿಂಗ್. ಸೊ ಇಲ್ಲಿವರೆಗೆ ಟ್ರಾಫಿಕ್ ಬರುತ್ತೆ. ಸೊ ಇಲ್ಲಿಂದ ಏನಾಗುತ್ತೆ, ಸ್ಟ್ಯಾಟಿಕ್ ರೌಟಿಂಗ್ ನೋಡುತ್ತೆ ಅದು. ಸ್ಟ್ಯಾಟಿಕ್ ರೌಟಿಂಗ್ ಇಂದ ಇಲ್ಲಿ ಮಟ ಬರುತ್ತೆ. ಸೊ ಇಲ್ಲಿಂದ ಮುಂದೆ ಅದಕ್ಕೆ ಸ್ಟ್ಯಾಟಿಕ್ ರೌಟಿಂಗ್ ಸಿಗಲ್ಲ. ಸೊ ಅವಾಗ ಏನಾಗುತ್ತೆ, ಸ್ಟ್ಯಾಟಿಕ್ ರೌಟ್ ಸಿಕ್ಕಿಲ್ಲ ಅಂದ್ರೆ ಅದು ನೆಕ್ಸ್ಟ್ ಕೆಲಸ ಏನು, ಡಿಫಾಲ್ಟ್ ರೌಟ್ ಹುಡುಕ್ಬೇಕು ಇದೆಯಾ ಇಲ್ವಾ ಅಂತ. ಸೊ ಡಿಫಾಲ್ಟ್ ರೌಟ್ ಇದ್ರೆ ಅದಕ್ಕೆ ಗೊತ್ತು ಡೈರೆಕ್ಟ್ ಇಲ್ಲಿ ಪಾಸ್ ಮಾಡುತ್ತೆ. ಸೊ ಡಿಫಾಲ್ಟ್ ರೌಟ್ ನಾವು ಮೆನ್ಷನ್ ಮಾಡಿರ್ತೀವಿ ಈ ಪಿ ಸಿಗೆ ಕಳಿಸೋಪ್ಪ ಅಂತ. ಸೊ ಡೈರೆಕ್ಟ್ ಇಲ್ಲಿ ಕಳಿಸ್ಬಿಡ್ತದೆ ಟ್ರಾಫಿಕ್. ಸಿಂಪಲ್ ವೇ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಸೊ ಈ ಕಡೆಯಿಂದ ಹೋದ್ರೆ ಟ್ರಾಫಿಕ್ ಸಿಂಪಲ್. ಸೊ ಇಲ್ಲಿಂದ ಏನಾಗುತ್ತೆ, ಇದಕ್ಕೆ ಆಲ್ರೆಡಿ ಗೇಟ್ ವೇ ಕೊಟ್ಟಿದೀವಿ. ಸೊ ಇಲ್ಲಿ ಮಟ್ಟ ಟ್ರಾಫಿಕ್ ಹೆಂಗೋ ರೀಚ್ ಆಗೇ ಆಗುತ್ತೆ. ಸೊ ಆಮೇಲೆ ಸ್ಟ್ಯಾಟಿಕ್ ರೌಟ್ ಫಾಲೋ ಮಾಡುತ್ತೆ. ಸೊ ಆವಾಗ ಇಲ್ಲಿಂದ ಡಿಫಾಲ್ಟ್ ರೌಟ್ ಯೂಸ್ ಮಾಡ್ಕೊಳ್ಳುತ್ತೆ ರೀಚ್ ಆಗಕ್ಕೆ. ಹಂಗೆ ಸಿಂಪಲ್.
ಕ್ಲಿಯರ್. ಹೌದು. ಸೊ ಲೆಟ್ಸ್ ಸೇ ಇವಾಗ ಏನಾಗುತ್ತೆ ಅಂದ್ರೆ, ಸೊ ಇವಾಗ ಎರಡು ರೌಟ್ ಇರ್ತಾವೆ ಇ ಪಿ ಸಿ ರೀಚ್ ಆಗಕ್ಕೆ, ಅವಾಗ ಕಾನ್ಸೆಪ್ಟ್ ಇರೋದು ಇದು ಹೆಂಗ್ ರೀಚ್ ಆಗುತ್ತೆ ಅಂತ. ಓಕೆ, ಸೊ ಲೆಟ್ಸ್ ಸೇ, ಸೊ ನಮ್ಮ ಹತ್ರ ಇನ್ನೊಂದು ರೂಟ್ ಇದೆ. ಸೊ ಲೆಟ್ಸ್ ಸೇ ಇಲ್ಲಿಂದ ಒಂದ್ ಎರಡು ರೌಟರ್ ಇದಾವೆ. ಸೊ ಇಲ್ಲಿಂದ ರೀಚ್ ಆಗ್ತಾ ಇದೆ ಅನ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ? ದಟ್ ವಿಲ್ ಬಿ ದ ಕ್ವಶನ್, ರೈಟ್? ಕನೆಕ್ಟೆಡ್ ಕೆನಾಟ್ ಬಿ ಕನೆಕ್ಟೆಡ್ ದಟ್ ಪೋರ್ಟ್, ವೈ ಕನೆಕ್ಟ್ ಆಗ್ತಾ ಇಲ್ಲ ಅದು? ಸೊ maybe here is the connection no, ಓ ಇಲ್ಲಿ ಪೋರ್ಟೇ ಇಲ್ಲ ಅಲ್ಲ, ಅದೇನು ಕನೆಕ್ಟ್. ಸೊ ಬಟ್ ಓಕೆ ಫೈನ್, ಏನ್ ಮಾಡೋಣ ಅಂದ್ರೆ, ಸೊ ಲೆಟ್ಸ್ ಸೇ, ಸೊ ಇದು ಕನೆಕ್ಟ್ ಆಗ್ತಾ ಇಲ್ಲ ಔಟ್ರಿಗೆ, ಸೊ ನಾವು ನೆಗ್ಲೆಕ್ಟ್ ಮಾಡೋಣ, ನೋ ಇಶ್ಯೂಸ್. ಸೊ ಬಟ್ ಇವಾಗ ನೀವು ಥಿಂಕ್ ಮಾಡ್ಕೊಳ್ಳಿ, ಇಲ್ಲಿಂದ ಕನೆಕ್ಟ್ ಇದೆ ಇದು ರೌಟರು, ಸೊ ಈ ರೌಟರ್ ಇಂದ ಈ ಪಿ ಸಿ ಕನೆಕ್ಟ್ ಇದೆ ಅನ್ಕೊಳ್ಳಿ. ಸೊ ಇವಾಗ ಏನಾಗುತ್ತೆ? ಸೊ ಇವಾಗ ಟ್ರಾಫಿಕ್ ಇಲ್ಲಿಂದ ಈ ರೌಟರ್ಗೆ ಬಂದ್ರೆ ಅದಕ್ಕೆ ಎರಡು ರೌಟ್ ಸಿಗುತ್ತೆ, ಕರೆಕ್ಟಾ? ಸೊ ಇಲ್ಲಿಂದಾನು ಪಿ ಸಿಗೆ ರನ್ ಆಗ್ಬೋದು, ಇಲ್ಲಿಂದಾನು ಹೋಗ್ಬೋದು, ಕರೆಕ್ಟಾ? ಸೊ ಅವಾಗ ಇದರಲ್ಲಿ ಎ ಡಿ ವ್ಯಾಲ್ಯೂ ನೋಡುತ್ತೆ. ಸೊ ಆಕ್ಚುಲಿ ನಾನು ಅದು ಎಕ್ಸ್ಪ್ಲೈನ್ ಮಾಡಿಲ್ಲ, ಐ ಮಿಸ್ ಮಾಡಿದೆ ಅದು. ಸೊ ಸ್ಟ್ಯಾಟಿಕ್ ರೌಟ್ಗೆ ಎ ಡಿ ವ್ಯಾಲ್ಯೂ 1 ಇರುತ್ತೆ. ಓಕೆ, ಅಡ್ಮಿನಿಸ್ಟ್ರೇಟಿವ್ ಡಿಸ್ಟೆನ್ಸ್ ಅಂತಾರೆ. ಸೊ ಲೆಟ್ಸ್ ಇವಾಗ ಈ ರೌಟರ್ ಇಂದ ಈ ರೌಟರ್ 1 ಅನ್ಕೊಳ್ಳಿ, ಸೊ ಇಲ್ಲಿಂದ ಇಲ್ಲಿ 1 ಅನ್ಕೊಳ್ಳಿ, ಇಲ್ಲಿಂದ ಅಲ್ಲಿ 1 ಅನ್ಕೊಳ್ಳಿ. ಸೊ 1 2 3 ಆಯ್ತು ಇಲ್ಲಿ ಇವಾಗ. ಸೊ ಲೆಟ್ಸ್ 3 ವ್ಯಾಲ್ಯೂ ಆಯ್ತು, ಅಂದ್ರೆ ಕಾಸ್ಟ್ ಅನ್ಕೊಳ್ಳಿ ಎಕ್ಸಾಂಪಲ್. ಓಕೆ, 3 ಆಯ್ತು. ಸೊ ಅವಾಗ ಈ ಕಡೆಯಿಂದ ಟ್ರಾಫಿಕ್ ಹೋದ್ರೆ, ಸೊ 1 ಆಯ್ತು, 2 ಆಯ್ತು. ಸೊ ಯಾವ್ದು ಚೂಸ್ ಮಾಡುತ್ತೆ? ಅದು ಲೋ ಎ ಡಿ ವ್ಯಾಲ್ಯೂ ಇದೆ, ಅದಕ್ಕೆ ಚೂಸ್ ಮಾಡುತ್ತೆ ಅಲ್ವಾ? ಸೊ ಅವಾಗ ಏನಾಗುತ್ತೆ? ಟ್ರಾಫಿಕ್ ಇಲ್ಲಿ ಬರುತ್ತೆ. ಸೊ ಇದು ಪಾತ್ ಚೂಸ್ ಮಾಡಲ್ಲ, ಇದು ದೂರ ಇದೆ ಅನ್ಕೊಳುತ್ತೆ ಅದು. ಸೊ ಅವಾಗ ಇಲ್ಲಿಂದ ಟ್ರಾಫಿಕ್ ಈ ಕಡೆ ಬರುತ್ತೆ. ಸೊ ಈ ಪಾತ್ ನೆಗ್ಲೆಕ್ಟ್ ಆಗುತ್ತೆ ಅವಾಗ. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎ ಡಿ ವ್ಯಾಲ್ಯೂ ಚೇಂಜ್ ಮಾಡ್ತಾರೆ. ಇವಾಗ 1 ಇದೆ ಅಲ್ವಾ? ಸೊ ಅವಾಗ ಎ ಡಿ ವ್ಯಾಲ್ಯೂ ಈ ರೌಟರ್ ಅಲ್ಲಿ ಈ ಇಂಟರ್ಫೇಸ್ಗೆ, ಈ ಪಾತ್ಗೆ ಲೆಸ್ ಜಾಸ್ತಿ ಮಾಡ್ತಾರೆ, 10 20 ಮಾಡ್ರೆ. ಸೊ ಅವಾಗ ಅದು ಈ ಪಾತ್ ಚೂಸ್ ಮಾಡಲ್ಲ, ಸೊ ಇದೇ ಚೂಸ್ ಮಾಡುತ್ತೆ. ಬಟ್ ಇದೆಲ್ಲ ಮ್ಯಾನುವಲ್, ಎಲ್ಲ ಮ್ಯಾನುವಲ್, ಸ್ಟ್ಯಾಟಿಕಲಿ ಎಲ್ಲ ಮ್ಯಾನುವಲ್. ಓಕೆ, ಸೊ ಮ್ಯಾನುವಲಿ ಮಾಡಿದ್ರೆ ಮಾತ್ರ ವರ್ಕ್ ಆಗೋದು. ಸೊ ಟೋಟಲಿ ಮ್ಯಾನುವಲಿ ಮಾಡಬೇಕು ನಾವು, ಸಿಂಪಲ್. ಸೊ ಇವಾಗ ನೋಡಿ, ಈ ಟೋಪೋಲಜಿ ನಾವು ಕಾನ್ಫಿಗರ್ ಮಾಡಿದ್ದೀವಿ. ಸೊ ಇಲ್ಲಿ ನಾವು ಬಂದು ಚೇಂಜ್ ಮಾಡೋ ಮಟ್ಟ ಏನು ಚೇಂಜಸ್ ಆಗಲ್ಲ ಅದರಲ್ಲಿ ಕಾನ್ಫಿಗರೇಷನ್ ಅಲ್ಲಿ. ಸೊ ಇನ್ ಕೇಸು ಈ ರೌಟರ್ ಡೌನ್ ಆಯ್ತು ಅನ್ಕೊಳ್ಳಿ, ಸೊ ಲೆಟ್ಸ್ ರೌಟರ್ 4 ಡೌನ್ ಆಯ್ತು. ಬಟ್ ಈ ರೌಟರ್ ಅಲ್ಲಿ ನಾವು ಏನ್ ಮಾಡಿದೀವಿ? 5 ನೆಟ್ವರ್ಕ್ ಕಾನ್ಫಿಗರ್ ಮಾಡಿದೀವಿ. ಸೊ ಸ್ಟಿಲ್ 5 ರೌಟರ್ ನೆಟ್ವರ್ಕ್ ಇದ್ದೇ ಇರುತ್ತೆ. 1 2 3 4 5 ನೆಟ್ವರ್ಕ್ ಇದರಲ್ಲಿ ಇದ್ದೇ ಇರುತ್ತೆ. ಬಟ್ ಅದೇ ಡೈನಾಮಿಕ್, ಸೊ ಇಲ್ಲಿ ಡೌನ್ ಆದ್ರೆ ಈ ರೌಟರ್ ಗೊತ್ತಾಗುತ್ತೆ, ಓ ಇದು ನಂದು ನೆಟ್ವರ್ಕ್ ಡೌನ್ ಆಯ್ತು. ಸೊ ಇದು ಈ ರೌಟರ್ ಎಲ್ಲಾ ರೌಟರ್ಗೆ ಹೇಳುತ್ತೆ, ಸೊ ಒಂದ್ ನೆಟ್ವರ್ಕ್ ಹೋಯ್ತಪ್ಪ ಅಂತ. ಸೊ ಇದು ಡೌನ್ ಆದ್ರೆ ಈ ನೆಟ್ವರ್ಕ್ ಡೌನ್ ಆಗುತ್ತೆ, ಸೊ ಈ ನೆಟ್ವರ್ಕ್ ಡೌನ್ ಆಗುತ್ತೆ, ಸೊ ಎರಡು ನೆಟ್ವರ್ಕ್ ಲೂಸ್ ಆಗುತ್ತೆ. ಅವಾಗ ಈ ರೌಟರ್ ಅಲ್ಲಿ ಏನಿರುತ್ತೆ ಅಂದ್ರೆ ಬರೀ 3 ನೆಟ್ವರ್ಕ್ ಮಾತ್ರ ಇರುತ್ತೆ. ಬಟ್ ಸ್ಟ್ಯಾಟಿಕ್ ಅಲ್ಲಿ ಹಂಗಿಲ್ಲ. ಸೊ ಅದು ಡೌನ್ ಆಗ್ಲಿ ಏನಾದ್ರೂ ಆಗ್ಲಿ, ನನ್ನ ಹತ್ರ 5 ನೆಟ್ವರ್ಕ್ ಇದೆ ಅಷ್ಟೇ, ಸಿಂಪಲ್. ನಾನೇನು ಚೇಂಜಸ್ ಮಾಡಲ್ಲ ರೌಟಿಂಗ್ ಅಲ್ಲಿ. ರೌಟಿಂಗ್ ಟೇಬಲ್ ಹೆಂಗಿದೆ ಹಂಗೆ ಇರುತ್ತೆ. ಬಟ್ ಡೈನಾಮಿಕ್ ಅಲ್ಲಿ ಹಂಗಿಲ್ಲ. ಸೊ ಈ ನೇಬರ್ ರೌಟರ್ ಏನಿದಾವಲ್ಲ, ಸೊ ಇದು ನಾವು ನೇಬರ್ ರೌಟರ್ ಅಂತೀವಿ ನಾವು. ಸೊ ನಾರ್ಮಲಿ ಹಂಗೆ ಅಂತೀವಲ್ಲ, ಸೊ ನಮ್ಮ ಮನೆ ಕಡೆ ಬಾಜು ಮನೆ ಇದ್ರೆ ಅದ್ಬರ್ ಮನೆ ಅಂತೀವಲ್ಲ, ಸೊ ಅದೇ ತರ ಇದು ನೇಬರ್ ರೌಟರ್. ಸೊ ಡೈನಾಮಿಕ್ ಅಲ್ಲಿ ನೇಬರ್ ರೌಟರ್ಗಳು ಇನ್ಫಾರ್ಮೇಶನ್ ಕೊಡುತ್ತೆ ಪಕ್ಕದ ನೇಬರ್ಗೆ. ಸೊ ಸಿಂಪಲ್. ಓಕೆ, ಸೊ ಅವಾಗ ಆ ನೇಬರ್ಗೆ ಗೊತ್ತಾಗುತ್ತೆ, ಓ ಈ ಎರಡು ನೆಟ್ವರ್ಕ್ ನನ್ನ ಹತ್ರ ಇಲ್ಲ, ಅದು ಡಿಸ್ಕನೆಕ್ಟ್ ಆಗಿದೆ. ಸೊ ನನ್ನ ರೌಟಿಂಗ್ ಟೇಬಲ್ ಅಲ್ಲಿ ನಾನು ಚೇಂಜಸ್ ಮಾಡಬೇಕು. ಸೊ ನನ್ನ ಹತ್ರ ಇರೋದು ಇವಾಗ 3 ನೆಟ್ವರ್ಕು ಅಷ್ಟೇ, ಸಿಂಪಲ್. ಬಟ್ ಸ್ಟ್ಯಾಟಿಕಲಿ ಏನು ಚೇಂಜಸ್ ಆಗಲ್ಲ. ಸೊ ದಿಸ್ ಇಸ್ ದ ಸ್ಟ್ಯಾಟಿಕ್ ಕಾನ್ಸೆಪ್ಟ್. ಓಕೆ, ಸೊ ಫೈನ್. ಸೊ ಇದು ಎ ಡಿ ವ್ಯಾಲ್ಯೂ ನೀವು ಇದರಲ್ಲಿ ಚೆಕ್ ಮಾಡ್ಬೋದು. ಅಂದ್ರೆ ಇದು ಪಾತ್ ಇದು ಸೆಲೆಕ್ಟ್ ಮಾಡಕ್ಕಲ್ವಾ, ಅಂದ್ರೆ ಸ್ಟ್ಯಾಟಿಕ್ ಇಲ್ಲ ಡೈನಮಿಕ್ ಅಂತ ಚೂಸ್ ಮಾಡಕ್ಕೆ ಅಲ್ವಾ ಎ ಡಿ ವ್ಯಾಲ್ಯೂ? ಎಸ್ ಕರೆಕ್ಟ್. ಸೊ ಅದು ಇವಾಗ ಸೊ ಇವಾಗ ಸ್ಟ್ಯಾಟಿಕ್ ಅಲ್ಲಿ 1 ಇರುತ್ತೆ. ಸೊ ರಿಪ್ ಅಲ್ಲಿ 120 ಇರುತ್ತೆ. ಸೊ ಒ ಎಸ್ ಪಿ ಎಫ್ 110 ಇರುತ್ತೆ. ಸೊ ಆ ತರ. ಸೊ ಬೇರೆ ಬೇರೆ ಚೇಂಜಸ್ ಇರುತ್ತೆ. ಬಟ್ ಅದು ಬೈ ಡಿಫಾಲ್ಟ್ ವ್ಯಾಲ್ಯೂ. ಓಕೆ, ಸೊ ಅದರಲ್ಲಿ ಲೈಕ್ ಡಿಫಾಲ್ಟ್ ಅಲ್ಲಿ ಚೇಂಜ್ ಆಗಲ್ಲ ಅದು ವ್ಯಾಲ್ಯೂ. ಸೊ ಬೈ ಡಿಫಾಲ್ಟ್ ಅದು ಬಂದೇ ಬರುತ್ತೆ ಅದು. ಸ್ಟ್ಯಾಟಿಕ್ ಅಂದ್ರೆ ಆ ತರ. ಸೊ ಎ ಡಿ ವ್ಯಾಲ್ಯೂ ಇನ್ ನೆಟ್ವರ್ಕಿಂಗ್ ಕೌಂಟ್ ಬರುತ್ತಾ? ಹಾ, ಇಲ್ಲಿ ಬರ್ತಾ ಇದೆ ನೋಡಿ. ಸೊ ಎಲ್ಲಾ ಪ್ರೋಟೋಕಾಲ್ಗೆ ಒಂದೊಂದು ಎ ಡಿ ವ್ಯಾಲ್ಯೂ ಇದೆ ಬೈ ಡಿಫಾಲ್ಟ್. ಯಾಕೆ ಇದು ಕೇಳ್ತಾ ಇದೆ? ಲಾಗಿನ್ ಕೇಳ್ತಾ ಇದೆ. ಓ, ಕಾಪಿ ಇಮೇಜ್ ಕಾಪಿ ಮಾಡಿ ತೋರಿಸ್ಬೋದು.
ಓಕೆ, ಸೊ ಇಲ್ಲಿ ನೋಡ್ಬೋದು. ಸೊ ಎಲ್ಲದಕ್ಕೂ ಒಂದೊಂದು ಎ ಡಿ ವ್ಯಾಲ್ಯೂ ಇದೆ. ಸೊ ಇವಾಗ ನೋಡಿ, ಕನೆಕ್ಟೆಡ್ ಇಂಟರ್ಫೇಸ್, ನಮಗೆ ಸ್ವಿಚ್ ಅಲ್ಲಿ ಕನೆಕ್ಟೆಡ್ ಇಂಟರ್ಫೇಸ್ ಅಂತ ಬರ್ತಿತ್ತು, ಕರೆಕ್ಟಾ? ಸೊ ಕೆಲವೊಂದು ಕನೆಕ್ಟೆಡ್ ಕನೆಕ್ಟೆಡ್ ಅಂತ ಬರ್ತಾ ಇದೆ. ಸೊ ಅದರದ್ದು ವ್ಯಾಲ್ಯೂ, ಎ ಡಿ ವ್ಯಾಲ್ಯೂ ಏನಿರುತ್ತೆ ಅಂದ್ರೆ 0 ಇರುತ್ತೆ. ಓಕೆ, ಸೊ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಎ ಡಿ ವ್ಯಾಲ್ಯೂ. ಸೊ ಇಲ್ಲಿ ನೋಡಿ, ಸೊ ಇವಾಗ ಇದು ಸ್ಟ್ಯಾಟಿಕ್ ರೌಟಿಂಗು, ಕರೆಕ್ಟಾ? ಸೊ ಎ ಡಿ ವ್ಯಾಲ್ಯೂ ಏನಿದೆ, 1 ಇದೆ ಇವಾಗ. ಓಕೆ, ಸೊ ಇದನ್ನ ಚೇಂಜ್ ಮಾಡಕ್ ಆಗುತ್ತೆ. ಸೊ ಒಂದು ಕಮಾಂಡ್ ಐತೆ, ಅದಕ್ಕೆ ಚೇಂಜ್ ಮಾಡ್ಬೋದು. ಸೊ ದೆನ್ ಎಲ್ಲದಕ್ಕೂ ನೋಡಿ, ಎಲ್ಲ ಸ್ಟ್ಯಾಟಿಕ್ ಏನಿದೆ ಅದಕ್ಕೆ 1 ಇದೆ. ಸೊ ಡೈರೆಕ್ಟ್ ಕನೆಕ್ಟ್ಗೆ ನಮಗೆ ಎ ಡಿ ವ್ಯಾಲ್ಯೂನೇ ತೋರಿಸ್ತಾ ಇಲ್ಲ, ಯಾಕಂದ್ರೆ ಅದು ಬೈ ಡಿಫಾಲ್ಟ್ 0 ಡೈರೆಕ್ಟ್ ಕನೆಕ್ಟ್, ಎ ಡಿ ವ್ಯಾಲ್ಯೂನೇ ಇರಲ್ಲ ಅದಕ್ಕೆ. ಸೊ ದೆನ್ ಡಿಫಾಲ್ಟ್ಗೂ ನೋಡು, ಡಿಫಾಲ್ಟ್ಗೂ 1 ಇದೆ, ಡಿಫಾಲ್ಟ್ ಪಾರ್ಟ್ ಆಫ್ ಸ್ಟ್ಯಾಟಿಕ್ ರೌಟಿಂಗ್ ಓನ್ಲಿ. ಓಕೆ, ಸಿಂಪಲ್. ಸೊ ಎ ಡಿ ವ್ಯಾಲ್ಯೂ ಸೇಮ್ ಇರುತ್ತೆ. ಸೊ ನೆಕ್ಸ್ಟ್, ಸೊ ಇ ಆರ್ ಜಿ ಆರ್ ಪಿ ಎಲ್ ನೋಡಿ, ಐ ಜಿ ಆರ್ ಪಿ ಅಲ್ಲಿ 5 ಇರುತ್ತೆ, ಬಿ ಜಿ ಪಿ ಅಲ್ಲಿ 20 ಇರುತ್ತೆ. ಬಿ ಜಿ ಪಿ ಅಲ್ಲಿ ಎರಡು ಇರ್ತಾವುದು, ಎಕ್ಸ್ಟರ್ನಲ್ ಮತ್ತೆ ಇಂಟರ್ನಲ್. ಇಂಟರ್ನಲ್ 90 ಇರುತ್ತೆ, ದೆನ್ ಐ ಜಿ ಆರ್ ಪಿ 100 ಇರುತ್ತೆ, ಓ ಎಸ್ ಪಿ ಎಫ್ 110 ಇರುತ್ತೆ. ಸೊ ಐ ಎಸ್ ಎಸ್ ಗೆ 115 ಇರುತ್ತೆ. ಸೊ ರಿಪ್ ಅಲ್ಲಿ 120 ಇರುತ್ತೆ. ಸೊ ಆ ತರ. ಸೊ ಇವಾಗ ನಾನು ಇಲ್ಲಿ ಲೆಸ್ಸೆ ಒಂದು ಸ್ಟ್ಯಾಟಿಕ್ ಮಾಡ್ತೀನಿ, ಇನ್ನೊಂದು ರಿಪ್ ಮಾಡ್ತೀನಿ, ಎರಡೂ ಮಾಡ್ತೀನಿ ರೌಟಿಂಗ್ ಪ್ರೋಟೋಕಾಲ್ಸ್. ಅವಾಗ ಏನಾಗುತ್ತೆ ಅಂದ್ರೆ ಸ್ಟ್ಯಾಟಿಕ್ ಅದು ಪ್ರಿಯಾರಿಟಿ ಆಗಿ ತಗೊಳುತ್ತೆ, ಯಾಕಂದ್ರೆ ಎ ಡಿ ವ್ಯಾಲ್ಯೂ ಸ್ಟ್ಯಾಟಿಕ್ ಕಮ್ಮಿ ಇದೆ. ಸೊ ರಿಪ್ ಜಾಸ್ತಿ ಇರುತ್ತೆ, 120 ಇರುತ್ತೆ. 120 ಎಷ್ಟೋ ಹೆಚ್ಚಾಯ್ತು ಅದು. ಸೊ ಅವಾಗ ಸ್ಟ್ಯಾಟಿಕ್ ರೂಟ್ ಪ್ರಿಪೇರ್ ಮಾಡುತ್ತೆ ಅದು. ಓಕೆ, ಸಿಂಪಲ್. ಸೊ ಇದರಲ್ಲಿ ಲೈಕ್ ಹಾಪ್ ಕೌಂಟ್ ತಗೊಳುತ್ತೆ, ಅದು ಎಷ್ಟು ಹಾಪ್ ಇದೆ ಅಂತ. ಸೊ ಲೆಟ್ಸೆ ಇವಾಗ ಲೆಟ್ಸೆ 1 ಹಾಪು, 2 ಹಾಪು, 3 ಹಾಪು, 4 ಹಾಪು, ಆ ತರ. ಸೊ ಒಂದೊಂದು ಹಾಪ್ ಕೌಂಟ್ ತಗೊಳುತ್ತೆ ಅದು. ಓಕೆ, ನಾವು ನೆಕ್ಸ್ಟ್ ಹಾಪ್ ಅಂತೀವಲ್ಲ, ಸೊ ನೇಬರು ಇಲ್ಲ ನೇಬರ್ ಅಂತೀವಿ. ಸೊ ಪಕ್ಕದಲ್ಲಿ ನೇಬರು, ಬಟ್ ಇದು ಒನ್ಗೆ ನೇಬರ್ ಆಗಲ್ಲ, ರೌಟರ್ 1 ಗೆ ನೇಬರ್ ಆಗಲ್ಲ. ಸೊ ಅದು ಅವಾಗ ಹಾಪ್ ಕೌಂಟ್ ಅಂತೀವಿ. ಓಕೆ, ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಸೊ ಫೈನ್, ಎನಿ ಅದರ್ ಡೌಟ್ಸ್? ಅಂದ್ರೆ ಬ್ರೋ, ಈಗ ನಾವು ಸ್ಟ್ಯಾಟಿಕ್ ಮಾಡಿರ್ತೀವಿ, ಇ ಜೆ ಆರ್ ಪಿ, ಓ ಎಸ್ ಪಿ ಎಫ್ ಎಲ್ಲ ಮಾಡಿರ್ತೀವಿ. ಹ್ಮ್. ಅದು ರೌಟರು ಯಾವ್ದೊಂದು ತಗೊಳುತ್ತೆ ಇವಾಗ, ಯಾವ್ದು ಎಸ್, ಇವಾಗ ಕಾನ್ಫಿಗರೇಷನ್ ಸೆಲೆಕ್ಟ್? ಸೊ ಇವಾಗ ಲೆಟ್ಸ್ ನಾವು ಇವಾಗ ಎಲ್ಲ ಅಂತೂ ಮಾಡ್ತಾರೆ, ಎರಡೆರಡು